ಓಕೆ, ದ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದರಲ್ಲಿ ಕಾಮನ್ ಗ್ರೀಟಿಂಗ್ಸ್. ಸೊ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯಾವ ರೀತಿ ಜನರಿಗೆ ಗ್ರೀಟ್ ಮಾಡಬೇಕು, ಸೊ ಯಾವ ರೀತಿ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮೊದಲು ಫಾರ್ಮಲ್ ಗ್ರೀಟಿಂಗ್ ಅಂದರೆ ಯಾರಾದರೂ ಮೀಟ್ ಆದರೆ ಸೊ ಆ ಟೈಮಲ್ಲಿ ಏನಂತ ಹೇಳ್ಬಿಡೋದು, ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಓಕೆ, ಗುಡ್ ಈವ್ನಿಂಗ್, ಇಲ್ಲಾಂದರೆ ಕೊನೆಗೆ ಗುಡ್ ನೈಟ್ ಅಂತ. ಓಕೆನಾ, ಇದು ಫಾರ್ಮಲ್ ಗ್ರೀಟಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಇನ್ಫಾರ್ಮಲ್ ಗ್ರೀಟಿಂಗ್ಸ್ ಅಂದರೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಹಾಯ್, ಹಲೋ, ಹೇ ಅಂತ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಆಸ್ಕಿಂಗ್ ಹೌ ದೇ ಆರ್, ಅವ್ರು ಯಾವ ರೀತಿ ಇದ್ದಾರೆ ಅಂದರೆ ಅವರು ಚೆನ್ನಾಗಿದ್ದಾರಲ್ಲ ಅಂತ ಕೇಳೋದಕ್ಕೆ ಏನಂತ ಕೇಳ್ಬೋದು, ಓಕೆ, ಹೌ ಆರ್ ಯು, ಇಲ್ಲಾಂದರೆ ಹೌ ಇಸ್ ಇಟ್ ಗೋಯಿಂಗ್. ಓಕೆನಾ, ಹೌ ಆರ್ ಯು ಅಂದರೆ ನೀವು ಹೇಗಿದ್ದೀರಾ, ಸೊ ಹೇಗೆ ನಡೀತಾ ಇದೆ ನಿಮ್ದೆಲ್ಲ ಅಂತ ಕೇಳೋದು. ಓಕೆನಾ, ನೆಕ್ಸ್ಟ್ ಯಾವ ರೀತಿ ರೆಸ್ಪಾಂಡ್ ಮಾಡೋದು ಈ ರೀತಿ ಕೇಳಿದ್ದಕ್ಕೆ, ಯಾ ಐ ಆಮ್ ಗುಡ್, ಥ್ಯಾಂಕ್ ಯು, ಆ್ಯಂಡ್ ಯು. ಓಕೆ, ಇದಂದರೆ ನಾನು ಚೆನ್ನಾಗಿದ್ದೀನಿ, ಕೇಳಿದ್ದಕ್ಕೆ ಧನ್ಯವಾದಗಳು, ಮತ್ತು ನೀವು ಹೇಗಿದ್ದೀರಾ ಅಂತ ರೆಸ್ಪಾಂಡ್ ಮಾಡಿದ್ದೀವಿ. ಓಕೆನಾ, ನೆಕ್ಸ್ಟು ಎಲ್ಲ ಕನ್ವರ್ಸೇಷನ್ ನೀವು ಮಾಡಿ ಮುಗಿದ ತಕ್ಷಣ ಯಾವ ರೀತಿ ಗುಡ್ ಬೈ ಹೇಳೋದಂದರೆ ಜಸ್ಟ್ ಗುಡ್ ಬೈ, ಸಿ ಯು ಲೇಟರ್, ಇಲ್ಲ ಟೇಕ್ ಕೇರ್, ಇಲ್ಲ ಕ್ಯಾಚ್ ಅಪ್ ಲೇಟರ್, ಸಿ ಯು ಅರೌಂಡ್, ಏನಾದರೂ ಒಂದು. ಓಕೆ, ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಎಕ್ಸಾಂಪಲ್ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಫ್ರೆಂಡ್ನ ಮೀಟ್ ಆಗಿದ್ದೀನಿ. ಓಕೆ, ಅವನಿಗೇನಂತೀನಿ ಸ್ಟಾರ್ಟಿಂಗ್ ಮಾರ್ನಿಂಗ್ ಮೀಟ್ ಆಗಿದ್ರೆ, ಹೇ, ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು. ಓಕೆ, ಸೊ ಹಿ ವಿಲ್ ಅವನು ರಿಪ್ಲೈ ಮಾಡ್ತಾನೆ ನನಗೆ, ಹೇ ಹಾಯ್, ಗುಡ್ ಮಾರ್ನಿಂಗ್, ಐ ಆಮ್ ಗುಡ್, ಥ್ಯಾಂಕ್ ಯು, ಆ್ಯಂಡ್ ಯು. ನನಗೆ ಕೇಳ್ದ ನೀವು ಹೆಂಗಿದ್ದೀರಿ ಅಂತ. ಓಕೆ, ಹಾಗೆ ಹೇಳ್ತೀನಿ, ಯಾ ಐ ಆಮ್ ಆಲ್ಸೋ ಗುಡ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್, ಯಾ ಸಿ ಯು ಅರೌಂಡ್ ದೆನ್, ಬಾಯ್. ಅಷ್ಟೇ, ಮುಗೀತು. ನೀವು ಇಷ್ಟು ಹೇಳಿದರೆ ಸಾಕೇ ಸಾಕು. ಸೊ ನೀವು ಅದರಲ್ಲಿ ಅವ್ನು ಕೇಳಿದ ತಕ್ಷಣ ಏನಂತೆ ಪೂರ್ತಿ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಇಂಗ್ಲೀಷ್ ನಿಮ್ಗೆ ಸ್ವಲ್ಪನೇ ಬಂದರೆ ಇಷ್ಟು ಕೇಳಿದ್ರೂ ಸಾಕು. ಓಕೆನಾ, ಇಲ್ಲಾಂದರೆ ನಿಮಗೆ ಜಾಸ್ತಿ ಬಂದಿದ್ದರೆ ಸೆಂಟ್ರಲ್ಲಿ ಸ್ವಲ್ಪ ವಾಕ್ಯಗಳನ್ನ ಯೂಸ್ ಮಾಡ್ಕೊಂಡು, ಸೊ ಹೌಸ್ ಯುವರ್ ಡ್ಯಾಡ್, ಹೌಸ್ ಯು ಮಾಮ್, ಸೊ ಹೌ ಇಸ್ ಇಟ್ ಗೋಯಿಂಗ್ ಆನ್, ಸೊ ವಾಟ್ ಆರ್ ಯು ಡೂಯಿಂಗ್. ಓಕೆ, ಹಂಗೆಲ್ಲ ಕೇಳ್ಕೊಂಡು ಮಾತಾಡ್ಬೋದು. ಸರಿನಾ? ಸೊ ಇದೆಲ್ಲ ಕಾಮನ್ ಗ್ರೀಟಿಂಗ್ಸ್ ಆಯಿತು. ನಿಮಗೆ ಇದು ಕ್ಲಿಯರ್ ಅನಿಸುತ್ತಲ್ಲ? ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕ್ ಇಂಟ್ರೊಡಕ್ಷನ್. ನೀವು ಒಂದು ವೇಳೆ ನೀವು ಬೇರೆಯವ್ರಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಒಂದು ಬೇಸಿಕ್ ಸ್ಕ್ರಿಪ್ಟ್ ಇದೆ, ಅದನ್ನು ರೆಫರ್ ಮಾಡಿದರೆ ನೀವು ಎಲ್ಲರ ಜೊತೆ ನೀಟಾಗಿ ಮಾತಾಡ್ಬೋದು, ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಓಕೆನಾ, ಎಲ್ಲಾದರೂ ಇದ್ದರೆ ಯಾರಾದರೂ ನಿಮ್ಗೆ ಕೇಳಿದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ಒಂದು ಶಾರ್ಟ್ ಸೆಂಟೆನ್ಸಲ್ಲಿ ಒಂದು 5-6 ಲೈನಲ್ಲಿ ಹೇಳೋದಂದರೆ ಈ ಸ್ಕ್ರಿಪ್ಟನ್ನ ನೀವು ಬಳಸ್ಬೋದು. ಓಕೆ, ಫಸ್ಟ್ ಏನು ಮಾಡ್ಬೇಕು ನಾವು, ಹೆಲೋ, ಮೈ ನೇಮ್ ಇಸ್, ಏನಾದರೂ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಓಕೆ, ಗಿರೀಶ್ ಇಲ್ಲ ಅಮರ್, ಏನಾದರೂ ಫೈನ್. ನೆಕ್ಸ್ಟು ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್. ಓಕೆ, ನಿಮ್ದು ಎಷ್ಟು ಏಜ್ ಇದೆಯೋ ಅದನ್ನು ಹೇಳ್ಕೊಳ್ಳಿ, 26 29 ಯಾವುದೋ ಒಂದು. ನೆಕ್ಸ್ಟು ನೀವೆಲ್ಲಿಂದ ಬಂದಿರಿ, ಯಾವ ಸಿಟಿ ನಿಮ್ಮದು. ಓಕೆ, ಐ ಕಮ್ ಫ್ರಾಮ್ ಸಿಟಿ ಬ್ಯಾಂಗ್ಳೂರ್. ಓಕೆ, ನೀವು ಇಂಡಿಯಾದಲ್ಲಿ ಇದ್ದರೆ ನಿಮ್ಮ ಯಾರಾದರೂ ರೀಜ್ನಲಲ್ಲಿದ್ದರೆ ನೀವು ಇಂಡಿಯಾ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನೀವು ಯಾವ ಸಿಟಿ ಅಂತ ಹೇಳಿದರೆ ಸಾಕು. ಓಕೆನಾ, ಐ ಲಿವ್ ಇನ್, ಆ ಸಿಟಿಲಿ ಎಲ್ಲಪ್ಪ. ಓಕೆ, ಐ ಲಿವ್ ಇನ್ ಲೈಕ್ ಜಯನಗರ, ಇಲ್ಲಾಂದರೆ ವಿಜಯನಗರ, ಸೊ ಲೈಕ್ ದ್ಯಾಟ್. ಓಕೆ, ಯಾವುದೋ ಒಂದು ಲೊಕೇಶನ್ ಹೆಸರು ಹೇಳೋದು. ಸೊ ನೆಕ್ಸ್ಟ್ ಐ ಆಮ್ ಅ ಸ್ಟೂಡೆಂಟ್, ಇಲ್ಲಾಂದರೆ ನೀವು ವರ್ಕ್ ಮಾಡ್ತಿದ್ರೆ ಐ ಆಮ್ ವರ್ಕಿಂಗ್ ಪ್ರೊಫೆಷ್ನಲ್. ಓಕೆ, ಆ ರೀತಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಹಾಬೀಸ್ ಏನಪ್ಪ, 2-3 ಹಾಬೀಸ್ ಹಾಕೊಳ್ಳೋದು. ಓಕೆ, ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಐ ಲವ್ ರೀಡಿಂಗ್. ಸೊ 2 ಸಾಕು. ಓಕೆ, ನೈಸ್ ಟು ಮೀಟ್ ಯು. ಸೊ ಈ ರೀತಿ ಒಂದು ನಿಮ್ಮದೊಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡ್ರೆ ಸಾಕು. ಓಕೆನಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಜಸ್ಟ್ ಟ್ರೈ ಮಾಡಿದ್ದೀನಿ, ನಾನು ಒಂದು ಶಾರ್ಟ್ ಎಕ್ಸಾಂಪಲ್ ತೋರಿಸಿದ್ದೀನಿ. ನೀವು ಬಿಗಿನರ್ ಇದ್ದರೆ ಡೈರೆಕ್ಟ್ ಹಾಕಿ, ಹೆಲೋ, ಮೈ ನೇಮ್ ಇಸ್ ಶ್ರೀ, ಐ ಆಮ್ 29 years old, ಐ ಕಮ್ ಫ್ರಾಮ್ ಇಂಡಿಯಾ, ಐ ಲಿವ್ ಇನ್ ಬ್ಯಾಂಗ್ಳೂರ್, ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ಮೈ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್, ನೈಸ್ ಟು ಮೀಟ್ ಯು. ಇಷ್ಟೇ. ಓಕೆನಾ, ನಿಮ್ಮ ಫ್ಲೂಯೆನ್ಸಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾತಾಡಬೇಕಾದ್ರೆ ಪಿಚ್ಚಲ್ಲಿ ವೇರಿಯೇಷನ್ ಮಾಡಿಕೊಂಡ್ರೆ ನಿಮ್ಮ ಅಸೆಂಟ್ ಕೂಡ ಮತ್ತು ನಿಮ್ಮ ಫ್ಲೂಯೆನ್ಸಿ ಕೂಡ ಇಂಪ್ರೂವ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ನೀವು ಕನ್ನಡದವರಾಗಿದ್ದರೆ ಬೇಸಿಕಲಿ ನೀವೇನಂತೀರಿ, ಹಲೋ, ಮೈ ನೇಮ್ ಇಸ್ ಶ್ರೀ, ಐ ಆಮ್ 29 years old, ಐ ಕಮ್ ಫ್ರಾಮ್ ಇಂಡಿಯಾ, ಐ ಲಿವ್ ಇನ್ ಬ್ಯಾಂಗ್ಳೂರ್. ಸೊ ಈ ರೀತಿ ಟ್ರೈ ಮಾಡ್ತಾ ಇರ್ತೀರ. ಸೊ ಈ ರೀತಿ ಮಾಡಿದರೆ ಅದು ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಬರುತ್ತೆ, ಮತ್ತು ಅದು ನೀವು ಕನ್ನಡದವರೇ ಅಥವಾ ನೀವು ಮಾತಾಡೋದು ಆ ರೇಂಜಿಗೆ ಪರ್ಫೆಕ್ಟ್ ಆಗಿಲ್ಲ ಅಂತ ಎಲ್ಲರೂ ಗೆಸ್ ಮಾಡ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಒಂದು ಫ್ಲೂಯೆನ್ಸಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಯಾರೇ ಆಗಲಿ, ಬಿಗಿನರ್ ಆಗಲಿ, ನಿಮಗೆ ಇಂಗ್ಲೀಷ್ ಬರ್ತಾನೆ ಇಲ್ಲ ಅಂದ್ರೂ ಸೊ ಇಂಗ್ಲೀಷ್ ಅಂದ ತಕ್ಷಣ ನಿಮ್ಮ ಹತ್ರ ಒಂದು ಫ್ಲೂಯೆನ್ಸಿ ಇರಬೇಕು. ಅಂದಾಗ ಮಾತ್ರ ನೀವು ಒಬ್ಬ ಪ್ರೊಫೆಷ್ನಲ್
ಕಮ್ಯುನಿಕೇಟರ್ ಆಗಿ ಪರಿವರ್ತನೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ನೀವೇ ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡಿ. ಓಕೆ, ನೀವು ಈಗ ನಿಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ನೀವು ಬರ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಬರ್ದಿಲ್ಲ ಅಂದರೆ ವೀಡಿಯೋನ ಫಾಸ್ಟ್ ಮಾಡಿ ಸ್ಕ್ರಿಪ್ಟ್ನ ಬರ್ಕೊಡಿ. ಓಕೆ, ನಿಮ್ಮ ಹೆಸರು, ನಿಮ್ಮದು ಊರು, ನಿಮ್ಮದು ಏಜು, ಏನು ಮಾಡ್ತಿದ್ದೀರಾ, ನಿಮ್ಮ ಹಾಬೀಸು ಒಂದು ಮಾಡ್ಕೊಂಡು ಅದನ್ನು ಪಾಠ ಹೊಡೀರಿ. ಓಕೆ, ಅಂದರೆ ಕಂಠಪಾಠ ಮಾಡ್ಕೊಂಡು ನೀವ್ಯಾಗೆ ನೀವು ಮಾತಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಏನು ಮಾಡ್ಬೇಕು, ಈಗ ಬರ್ಕೊಂಡಾದ ತಕ್ಷಣ ನೀವು ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದ ತಕ್ಷಣ ರೆಕಾರ್ಡ್ ಮಾಡಿ. ಓಕೆನಾ? ಸೊ ನೀವು ಫ್ಲೂಯೆನ್ಸಿಲಿ ಮಾತಾಡಿರೋದನ್ನು ರೆಕಾರ್ಡ್ ಮಾಡ್ಕೊಂಡೆ ನೀವೇ ಕೇಳ್ಕೊಡಿ. ಓಕೆನಾ? ಕೇಳ್ಕೊಂಡಾದ ತಕ್ಷಣ ನಿಮಗೆ ಅದು ಒಂದು ರೇಂಜಿಗೆ ಓಕೆ ಅಪ್ಪ ನಾನು ಮಾತಾಡೋದನ್ನು ಮೊದಲಕ್ಕಿಂತನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅನಿಸಿದ್ರೆ ಫೈನ್. ಇಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಅದ್ರ ಪ್ರಕಾರ ನೀವು ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಸೊ ಇಂಪಾರ್ಟೆಂಟ್ ಹೆಂಗಂದರೆ, ಈಗ ನಿಮ್ಮ ಫ್ಲೂಯೆನ್ಸಿ ಹೆಂಗೆ ಇಂಟ್ರಡ್ಯೂಸ್ ಮಾಡ್ಕೋಬೇಕಪ್ಪ. ನೀವು ಈಗ ಡೈರೆಕ್ಟಾಗಿ ಕನ್ನಡ ಮೀಡಿಯಮಲ್ಲಿ ಇದ್ದೀರಾ. ಸೊ ಟ್ರೈನರು ನಾನೀಗ ಜಸ್ಟ್ ನಿಮ್ಗೆ ಈ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಇದನ್ನು ಫ್ಲೂಯೆನ್ಸಿ ಹಾಕೊಂಡಿದ್ರೆ ಹೆಂಗಪ್ಪ ಕ್ವಶನ್ ಕೇಳ್ತಾರಲ್ಲ. ಸೊ ಏನು ಮಾಡಬೇಕು ಅದಕ್ಕೆ? ಫಾರ್ ಎಕ್ಸಾಂಪಲ್, ಈ ಸೆಂಟೆನ್ಸ್ ಇದೆ. ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಸ್ವಲ್ಪ ಪಿಚ್ನ ಜಾಸ್ತಿ ಇಟ್ಕೊಳ್ಳಿಕ್ಕೆ, ಕೊನೆಗೆ ಹೋದ ತಕ್ಷಣ ಪಿಚ್ನ ಕಡಿಮೆ ಮಾಡಿ. ಓಕೆ, ಇದು ಜಸ್ಟ್ ಇಂಟ್ರೊಡಕ್ಷನ್ಗೆ ಆಯಿತು. ಮುಂದೆ ಹೋದಂಗೆಲ್ಲ ಪಿಚ್ ವೇರಿಯೇಷನ್ಸ್ ಎಲ್ಲ ಕಲಿಯುವಂತ. ಬಟ್ ಈಗ ಸದ್ಯಕ್ಕೆ ಇಂಟ್ರೊಡಕ್ಷನ್ಗೆ ಅಷ್ಟು. ಸ್ಟಾರ್ಟ್ ಮಾಡಿದಾಗ ಯಾವತ್ತು ಪಿಚ್ ಹೈ ಇಟ್ಕೊಳ್ಳಿ, ಫ್ಲೂಯೆನ್ಸಿ ಟ್ರೈ ಮಾಡಿ. ಹಲೋ, ಮೈ ನೇಮ್ ಇಸ್ ಶ್ರೀ. ಓಕೆನಾ? ಸೊ ಆ ರೀತಿ ಸ್ಟಾರ್ಟ್ ಮಾಡೋದನ್ನು ಸ್ವಲ್ಪ ಮೇಲೆ ಇಟ್ಕೊಂಡು ಆಮೇಲೆ ಕೆಳಗೆ ಬಂದಂಗೆ ಲೋ ಮಾಡ್ಕೊಂಡು ಹೋಗಿ. ಓಕೆ, ಆಮೇಲೆ ಐ ಆಮ್ 29 years old. ಮುಗೀತಾ? ಆಮೇಲೆ ನೆಕ್ಸ್ಟ್, ಐ ಕಮ್ ಫ್ರಮ್ ಇಂಡಿಯಾ. ಸೆಕೆಂಡ್ ಸ್ಟೇಟ್ಮೆಂಟ್ ಹೋಗುವಾಗಲೂ ಸ್ವಲ್ಪ ಒಂದು ಕಂಟಿನ್ಯೂಷನ್ ಇಟ್ಕೋಬೇಕು. ಓಕೆನಾ? ಐ ಕಮ್ ಫ್ರಮ್ ಇಂಡಿಯಾ, ಐ ಲಿವ್ ಇನ್ ಬ್ಯಾಂಗ್ಳೂರ್. ಓಕೆನಾ? ಸೊ ನಾನು ಇಂಡಿಯಾದಲ್ಲಿದ್ದೀನಿ, ಅದರಲ್ಲಿ ನಾನು ಬೆಂಗಳೂರಲ್ಲಿದ್ದೀನಿ, ಹಂಗೆ. ಓಕೆನಾ? ಕರೆಂಟ್ಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಮೈ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಸೊ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಹೋಗ್ತಾ ಇರಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಮಾತಾಡಿದ್ರೆ ಮೈ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್, ಇಟ್ ಡಸಂಟ್ ಮೇಕ್ ಸೆನ್ಸ್, ಅದು ಸೆನ್ಸೇ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಇದೇ ಫ್ಲೂಯೆನ್ಸಿ ಮೇಂಟೈನ್ ಮಾಡಬೇಕು. ನಾನು ಹಿಂಗೆ ಹೇಳಿದ್ದೀನಿ, ಹಿಂಗೆ ಮಾಡ್ಬೇಕಂತೇನಿಲ್ಲ. ನಿಮಗೆ ಅದು ಪ್ರೊಫೆಷ್ನಲ್ ಅನಿಸಿದ್ರೆ ಸಾಕು. ಓಕೆನಾ? ಎಲ್ಲರೂ ಬೇರೆ ಬೇರೆ ಟರ್ನ್ ಇರುತ್ತೆ, ಎಲ್ರದ್ದು ಬೇರೆ ಬೇರೆ ಫ್ಲೂಯೆನ್ಸಿ ಇರುತ್ತೆ, ಎಲ್ರದ್ದು ಅಸೆಂಟ್ ಬೇರೆ ಬೇರೆನೇ ಟ್ರೈ ಆಗ್ತಾ ಇರುತ್ತೆ. ಸೊ ನೀವು ಹಂಗೆ ನಿಮ್ಮದು ಫ್ಲೂಯೆನ್ಸಿನ ನೀವೇ ಫಾರ್ಮ್ ಮಾಡ್ಕೊಂಡು ನೀವೇ ಎಕ್ಸ್ಪರ್ಟ್ ಆಗೋಡಿ. ಓಕೆನಾ? ಫೈನಲಿ, ನೈಸ್ ಟು ಮೀಟ್ ಯು. ಓಕೆನಾ? ಇನ್ ಶಾರ್ಟ್ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ, ಮೈ ನೇಮ್ ಇಸ್ ಶ್ರೀ. I am 29 years old. I come from India. I live in Bangalore. I'm learning English and my hobbies are reading and playing cricket. Nice to meet you. Thank you. ಓಕೆನಾ? ಸೊ ಆ ರೀತಿ ಟ್ರೈ ಮಾಡಿ. ಈಗ ನಾನು ಹೇಳ್ದಂಗೆ ಮೊದಲು ಹೇಳಿದ್ನಲ್ಲ, ನಮ್ಮ ಹತ್ರ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ತಗೊಂಡು ಅವ್ರ ಮೇಲೆ ಲೈವ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರದ್ದು ಹಿಸ್ಟ್ರಿ ಬಂದುಬಿಟ್ಟು, ಅವರು ಮೊದಲು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ 1-2 ವರ್ಷ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ದಾರೆ. ಓಕೆ, ಅದಾದ ತಕ್ಷಣ ಸ್ವಲ್ಪ ಗೌರ್ಮೆಂಟ್ ಪ್ರಿಪ್ರೇಷನ್ ಅಂತ ಒಂದು ಬ್ರೇಕ್ ತಗೊಂಡು ನೆಕ್ಸ್ಟ್ 1 ವರ್ಷ ಆದ ತಕ್ಷಣ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಸೇರ್ಕೊಂಡಿದ್ದಾರೆ. 1-2-3 ವರ್ಷ ಬ್ಯಾಂಕಿಂಗಲ್ಲಿ ಮುಗಿಸಿ ಆಮೇಲೆ ಮತ್ತೆ ರಿಟರ್ನ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಹೋಗೋಣ, ಮತ್ತು ಯಾವುದಾದ್ರೂ ಒಂದು ಪ್ರೊಫೈಲಲ್ಲಿ ಸೆಟ್ ಆಗೋಣ ಅಂತ ಮತ್ತೆ ರಿಟರ್ನ್ ಬಂದಿದ್ದಾರೆ. ಸೊ ಈಗ ಅವ್ರಿಗೆ ಆಗಲೂ ಕೂಡ ಇಂಗ್ಲೀಷ್ ಡಿಫಿಕಲ್ಟ್ ಇತ್ತು, ಯಾಕಂದರೆ ಅವರು ಕನ್ನಡ ಮೀಡಿಯಂ ಸ್ಟೂಡೆಂಟು, ರೀಜನಲ್ ಲ್ಯಾಂಗ್ವೇಜಲ್ಲಿ ಇರ್ತಾರೆ. ಸೊ ಈಗ ಸದ್ಯಕ್ಕೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅವ್ರದ್ದು ಅವ್ರಿಗೆ ಬೇಕಾಗಿದೆ. ಅವ್ರು ಇಂಪ್ರೂವ್ ಮಾಡಲೇಬೇಕು, ಯಾಕಂದರೆ ಈಗ ಕರೆಂಟ್ ಇಂಡಸ್ಟ್ರೀಸಲ್ಲಿ ಎಲ್ರಿಗೂ ಬೇಕಾಗಿರೋದು ಆನ್ ಆನ್ ಆವ್ರೇಜ್ 80% ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಇಂಗ್ಲೀಷ್ಗೆ ಅಡಾಪ್ಟ್ ಆಗಿದ್ದಾರೆ. ಸೊ ಅದಕ್ಕೆ ನಾವು ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು ಅಂದರೆ, ಓಕೆ, ಇಂಡಸ್ಟ್ರೀಸಲ್ಲಿ ಸರ್ವೈವ್ ಆಗಬೇಕು ಅಂದರೆ ಈಗ ಸದ್ಯಕ್ಕೆ ಒಂದೇ ಆಪ್ಷನ್ ಇರೋದು ಇಂಗ್ಲೀಷ್. ಓಕೆನಾ? ಸದ್ಯಕ್ಕೆ ಅಂತ ಬಂದಿದ್ದಾರೆ. ಸೊ ಅವ್ರದ್ದು ಹಿಸ್ಟ್ರಿ ನಿಮ್ಗೆ ಗೊತ್ತಾಯ್ತು ಈಗ. ಸೊ ಅವ್ರಿಗೇನೆ ಟ್ರೈ ಮಾಡೋಣ. ಅವರು ಲೈವ್ ಆಗಿ ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ರನ್ನ ಯಾವ ರೀತಿ ಇಂಪ್ರೂವ್ ಮಾಡೋಣ ನೋಡೋಣ. ಸೊ ಈಗ ನಾನು ಸೆಷನ್ ಅವ್ರ ಕಡೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಅವರು ಸ್ಕ್ರಿಪ್ಟ್ ಬರ್ಕೊಂಡಿದ್ದಾರೆ. ಓಕೆನಾ? ಅವ್ರ ಕಡೆಯಿಂದ ಒಂದು ಸಾರಿ ಹೇಳ್ಸೋಣ. ಓಕೆ ಅಮರ್ ಅವರೇ, ನಿಮ್ಗೆ ಗೊತ್ತಾಯ್ತಲ್ಲ, ಸ್ಕ್ರಿಪ್ಟ್ ಎಕ್ಸಾಂಪಲ್ ಇದೆ. ಸೊ ಆ ರೀತಿ ನಿಮ್ಮ ಹತ್ರ ಸ್ಕ್ರಿಪ್ಟ್ ಇದೆ, ಅದನ್ನು ನೋಡ್ಕೊಂಡು ಮೊದಲು ಹೇಳಿ. ಓಕೆ, ಆಮೇಲೆ ನೋಡೋಣ ನಿಮ್ಮ ಫ್ಲೂಯೆನ್ಸಿ ಮೇಲೆ ಡಿಸೈಡ್ ಮಾಡೋಣ, ಹೇಗೆ ಹೇಳಿದ್ದೀರಾ, ನಿಮ್ಮ ಹತ್ರ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡೋಣ. ಓಕೆನಾ? ಓಕೆ, ತಗೊಳ್ಳಿ. Hello, my name is Amar. I am 27 years old and I come from India and I live in Bangalore
and I am learning English, and my hobbies are reading and driving. Yes, and nice to meet you. ಓಕೆ ಅಮರ್ ಅವರೇ, ಇದೊಂದು ನೈಸ್ ಟ್ರೈ ಆಗಿತ್ತು. ಆದರೂ ನಾನು ನೋಡ್ತಿದ್ದೀನಿ ನೀವು ಓದಂಗೆ ಮಾಡ್ತಾ ಇದ್ದೀರಾ, ಓಕೆನಾ? ಅದರಲ್ಲಿ ಫ್ಲೂಯೆನ್ಸಿ ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆದರೆ ಫಸ್ಟ್ ಟೈಮ್ ನೀವು ಮಾಡಿದ್ದು ಓಕೆ, ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಬಟ್ ನಾನು ಇನ್ನೂ ನೋಡ್ತಾ ಇದ್ದೀನಿ ನಿಮ್ಮ ಕನ್ನಡ ಎಸೆಂಟೇ ಇದೆ, ಸ್ವಲ್ಪ ಚೇಂಜ್ ಆಗಬೇಕು, ಓಕೆನಾ? ಸೊ ನಾನು ಹೇಳ್ದಂಗೆ ನೀವು ಒಂದು ಸ್ವಲ್ಪ ನಿಮ್ಮದು ಪಿಚ್ನ ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಸ್ವಲ್ಪ ಪ್ರೊಫೆಷ್ನಲಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದರೆ ಆಗುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡಿ ನೋಡೋಣ, ಓಕೆನಾ? Hello, my name is Amma. I am 27 years old. I come from India. I live in Bangalore. I am a student. I am learning English. My hobbies are reading and driving. That's all about me. Nice to meet you. ಥ್ಯಾಂಕ್ಸ್ ಅಮರ್ ಅವರೇ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ, ಆದರೂ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನಂಗೆ ಗೊತ್ತು ಇದು ಡೈರೆಕ್ಟಾಗಿ ಬರಲ್ಲ ಅಂತ. ನಾನು ಹೇಳ್ದಂಗೆ ಸ್ವಲ್ಪ ಟೈಮ್ ತಗೊಳ್ಳಿ, ಕೂತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮಿರರ್ ಮುಂದೆ ನಿಂತ್ಕೊಳ್ಳಿ, ರೆಕಾರ್ಡ್ ಮಾಡಿ, ಓಕೆ? ನಿಮ್ಮ ಫ್ಲೂಯೆನ್ಸಿನ ಚೆಕ್ ಮಾಡಿ, ಓಕೆ? ಆಮೇಲೆ ನೆಕ್ಸ್ಟ್ ಸೆಷನ್ ನಾನು ತಗೋಬೇಕಿದ್ರೆ ಇದನ್ನೇ ಮತ್ತೆ ರಿಟರ್ನ್ ಕೇಳ್ತೀನಿ, ಆಗ ನೀವು ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿ, ಸರಿನಾ? ಸೊ ಆ ಟೈಮಲ್ಲಿ ಫ್ಲೂಯೆನ್ಸಿ ಇಂಪ್ರೂವ್ ಆಗಲೇಬೇಕು, ಓಕೆನಾ? ಸೊ ಅದೇ ರೀತಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿರೋದು, ಎರಡು ಸೆಷನ್ ನೋಡ್ತಿದ್ದೀರೋ ಅವ್ರಿಗೂ ಇದನ್ನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ನೀವು ಒಂದು ವೇಳೆ ಈ ಸ್ಟೇಜಲ್ಲಿದ್ದರೆ, ಈ ಸೆಷನ್ನ ರೆಫರ್ ಮಾಡ್ತಿದ್ರೆ, ಪ್ಲೀಸ್ ನಿಮ್ಮ ವಿಡಿಯೋನ ಇಲ್ಲೇ ಪಾಸ್ ಮಾಡಿ, ಟೈಮ್ ತಗೊಳ್ಳಿ, ಕೂತ್ಕೊಳ್ಳಿ. 1 ಅವರ್ ಅಲ್ಲ 2 ಅವರ್ ತಗೊಳ್ಳಿ, ಇಲ್ಲಾಂದರೆ 1 ದಿನ ತಗೊಳ್ಳಿ, 2 ದಿನ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ಬೇಸಿಕ್ ಇದೆ, ಇನ್ನೊಂದು ಮುಂದೆ ಅಡ್ವಾನ್ಸ್ ಒಂದಿದೆ, ಅದನ್ನು ತೋರಿಸ್ತೀನಿ, ಬಟ್ ಇದು ಪರ್ಫೆಕ್ಟ್ ಆಗಲೇಬೇಕು ಎಲ್ರಿಗೂ, ಓಕೆ? ಸರಿ, ಹಾಗಾದರೆ ಮುಂದಿನ ಸೆಷನ್ಗೆ ಹೋಗೋಣ. ಈಗ ನೀವು ಇಂಟ್ರಡ್ಯೂಸ್ ಯಾವ ರೀತಿ ಮಾಡ್ಕೋಬೇಕು, ನೀವು ಯಾರಿಗೆ ಕ್ವಶನ್ಸ್ ಹೆಂಗೆ ಕೇಳಬೇಕು ಅನ್ನೋದನ್ನು ಇಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಪರ್ಸನ್ ಎ ಅಂತ ತಗೊಳ್ಳೋಣ, ಪರ್ಸನ್ ಬಿ ಅಂತ ತಗೊಳ್ಳೋಣ, ಓಕೆ? ಯಾವ ರೀತಿ ನೀವು ಕ್ವಶನ್ ಕೇಳಬೇಕು ಬೇರೆಯವರಿಗೆ, ಯಾರಾದರೂ ಹೆಸರು ಕೇಳಬೇಕಿದ್ರೆ ಹೆಂಗೆ ಕೇಳೋದು, ಓಕೆ? ಹಾಯ್, ವಾಟ್ಸ್ ಯುವರ್ ನೇಮ್ ಅಂತ ಕೇಳೋದು, ಸರಿನಾ? ನೆಕ್ಸ್ಟ್ ಪರ್ಸನ್ ಬಿ ನಿಮ್ಗೆ ಯಾವ ರೀತಿ ರಿಪ್ಲೈ ಮಾಡ್ತಾನೆ? ಹಲೋ, ಮೈ ನೇಮ್ ಇಸ್ ಗಿರಿ, ವಾಟ್ಸ್ ಯುವರ್ ನೇಮ್ ಅಗೇನ್? ಸೊ ವಿಲ್ ಆಸ್ಕ್ ಯು ವಾಟ್ಸ್ ಯುವರ್ ನೇಮ್. ನಿಮಗೆ ಕೇಳ್ತೀನಿ, ಎಸ್ ಮೈ ನೇಮ್ ಇಸ್ ಅಮರ್, ಓಕೆನಾ? ಆ ರೀತಿ ನೀವು ಹೆಸರು ಕೇಳ್ಕೊಳ್ಳೋದು, ಯಾವ ರೀತಿ ರಿಪ್ಲೈ ಮಾಡೋದನ್ನು ಅದನ್ನು ಈ ರೀತಿ ನೀವು ಮಾಡಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟು ಇಲ್ಲ ನೋಡಿ, ಪರ್ಸನ್ ಎ, ಹೇ ಹಾಯ್, ಐ ಆಮ್ ಶ್ರೀ. ಒಬ್ಬ ವ್ಯಕ್ತಿ ಇದ್ದಾನೆ, ನಿಮಗೆ ಅವನು ಹೇಳ್ತಿದ್ದಾನೆ ಅವನ ಬಗ್ಗೆ, ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಮೀಟ್ ಆಗ್ತಿದ್ದಾನೆ. ಸೊ ಅವನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ನಾನು ಶ್ರೀಧರ್ ಮತ್ತು ನಿಮ್ಮ ಬಗ್ಗೆ ಹೇಳಿ ಅಂತ, ಓಕೆ? ಇಂಡೈರೆಕ್ಟಾಗಿ. ಸೊ ಪರ್ಸನ್ ಬಿ ಇದ್ದಿದ್ದೇನೆ ಹೇಳ್ತಾನೆ, ಹಾಯ್ ಐ ಆಮ್ ಗಿರಿ, ನೈಸ್ ಟು ಮೀಟ್ ಯು ಅಂತ ಹೇಳ್ತಾನೆ, ಓಕೆ? ಅವ್ನು ಕೇಳಿದ ತಕ್ಷಣ ಅವ್ನ ಹೆಸರು ಹೇಳ್ಕೊಂಡು ಅವ್ನು ಇಂಟ್ರಡ್ಯೂಸ್ ಮಾಡಿ, ಇವನ ಬಗ್ಗೆ ಕೇಳಿದಾಗ ಇವನು ತನ್ನ ಹೆಸರು ಹೇಳ್ಕೊಂಡು ನೈಸ್ ಟು ಮೀಟ್ ಯು ಅಂತ ಹೇಳ್ತಾನೆ, ಓಕೆ? ನೆಕ್ಸ್ಟ್ ನೈಸ್ ಟು ಮೀಟ್ ಯು ಅಂದ ತಕ್ಷಣ ಇವನು ನೈಸ್ ಟು ಮೀಟ್ ಯು ಟು ಅಂತ ಅವನು ಇಂಟ್ರಡ್ಯೂಸ್ ಮಾಡ್ಕೊಂಡು, ಆಮೇಲೆ ಮುಂದೆ ಕನ್ವರ್ಸೇಷನ್ ಬೇಕಿದ್ರೆ ಕಂಟಿನ್ಯೂ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವೇ ಬೇರೆಯವ್ರ ಬಗ್ಗೆ ಯಾರನ್ನಾದ್ರೂ ಕೇಳಬೇಕು ಇತ್ತಂದರೆ, ನಿಮ್ಗೆ ಹೊಸ ಫ್ರೆಂಡ್ ಯಾರಾದ್ರೂ ಇದ್ದಾರಪ್ಪ, ನಿಮ್ಮ ಕಲೀಗ್ಸ್ ಯಾರಾದ್ರೂ ಇದ್ದಾರೆ, ಅವ್ರ ಜೊತೆ ಹೋಗಿ ಮಾತಾಡಬೇಕು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಓಕೆ? ಹೇಗೆ ಕಂಪನೀಲಿ ಮೇನ್ ಇರೋದು, ಕಂಪ್ನಿದು ಇಂಡಸ್ಟ್ರೀಸ್ ಆಯಿತು, ನೀವು ಟೀಮ್ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟ್, ಟೀಮ್ ಬಾಂಡಿಂಗ್, ಓಕೆ? ಎಷ್ಟು ಟೀಮ್ ಜೊತೆ ನೀವು ಮಿಂಗಲ್ ಆಗ್ತಿರೋ ಅದ್ರ ಮೇಲೆ ನಿಮ್ಮದು ಅಪ್ರೈಸಲ್ಸ್ ಇರುತ್ತೆ, ರಿವ್ಯೂಸ್ ಇರುತ್ತೆ, ಓಕೆ? ನೀವು ಬರೀ ಕೆಲಸ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಗೆ ಯಾರು ಅಪ್ರೈಸಲ್ಸ್ ಕೊಡೋಲ್ಲ, ಪ್ರಮೋಷನ್ಸ್ ಎಲ್ಲ ಕೊಡೋಲ್ಲ. ಟೀಮ್ ಆ್ಯಕ್ಟಿವಿಟೀಸು, ಟೀಮ್ ಬಾಂಡಿಂಗು, ನಿಮ್ಮ ಹತ್ರ ಎಷ್ಟು ಕನೆಕ್ಷನ್ಸ್ ಇದೆ, ಕಂಪ್ನಿಲಿ ಎಷ್ಟು ಜನ ಪರಿಚಯ ಇದ್ದಾರೆ, ಅದ್ರ ಮೇಲೆಲ್ಲನೂ ಡಿಪೆಂಡ್ ಆಗುತ್ತೆ, ಸರಿನಾ? ಸೊ ಆ ರೀತಿ ಇದ್ದಾಗ ನೀವು ಹೇಗೆ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡ್ಕೊಂಡು ಯಾವ ರೀತಿ ಜನರನ್ನ ಪರಿಚಯ ಮಾಡ್ಕೋಬೋದು? ಫಾರ್ ಎಕ್ಸಾಂಪಲ್, ಒಬ್ಬ ಕಲೀಗ್ ಇದ್ದಾರೆ ಅಥವಾ ಸ್ಟೂಡೆಂಟ್ಸ್ ಇದ್ದರೆ, ಒಬ್ಬ ಫ್ರೆಂಡ್ ಇದ್ದಾನೆ, ಯಾರೋ ಇದ್ದಾರಪ್ಪ ಕಾಲೇಜಲ್ಲಿ, ಅವ್ರ ಜೊತೆ ಮಾತಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಓಕೆ? ನೋಡಿ, ಈಗ ಎಕ್ಸಾಂಪಲ್, ಹೇ ಹಾಯ್, ಐ ಆಮ್ ಶ್ರೀ, ಆ್ಯಂಡ್ ವಾಟ್ ಅಬೌಟ್ ಯು, ವಾಟ್ಸ್ ಯುವರ್ ನೇಮ್? ಹಾಯ್, ಮೈ ನೇಮ್ ಇಸ್ ಅಮರ್, ಯಾ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಟೂ. Yeah, I'm basically from Bangalore, so I live in Jayanagara. So what about you? Where are you from? Yeah, I am from Bangladesh. So I'm here to learn English. Yeah. Oh, that's great.
Yeah, okay then. See you around. Catch up later. Bye. ಓಕೆ ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವಾಗ ನೀವೇ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಅವ್ರು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಆಮೇಲೆ ನೀವು ಮತ್ತೆ ಏನು ಬೇಕೋ ಕೇಳ್ಕೋಬೋದು. ಹ್ಯಾಡ್ ಬ್ರೇಕ್ಫಾಸ್ಟ್, ಓಕೆ, ಇಲ್ಲಾಂದರೆ ವೇರ್ ಆರ್ ಯು ಗೋಯಿಂಗ್, ಸೊ ಲೈಕ್ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ಆ ರೀತಿ ನೀವೇನಾದರೂ ಕೇಳ್ಕೊಂಡು ನೀವು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ಕೋಬೋದು. ಸರಿನಾ? ಓಕೆ, ಸೊ ಇದು ಅರ್ಥ ಆಗಿತ್ತಂತಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೀ ಇಂಪಾರ್ಟೆಂಟ್ ಟಿಪ್ಸ್. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೀಷ್ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ಇದನ್ನು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಫಸ್ಟ್ ಏನಂದರೆ, ನೀವು ಮಾತಾಡಬೇಕಾದ್ರೆ ಸ್ಪೀಕ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ ಮಾತಾಡಿ. ಸುಮ್ಮನೆ ಫಾಸ್ಟಾಗಿ ಮಾತಾಡೋಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಹೇ ಹಾಯ್, ಐ ಆಮ್ ಶ್ರೀ, ವೆರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಹಿಯರ್. ನೋ. ಓಕೆ, ಹಲೋ, ಮೈ ನೇಮ್ ಇಸ್ ಶ್ರೀ. ಓಕೆ, ಆ ರೀತಿ ಸ್ಲೋ ಆಗಿ ಮಾತಾಡಿ, ಕ್ಲಿಯರ್ ಆಗಿರಬೇಕು ಮಾತಾಡೋದು. ನಾವು ಕನ್ನಡದವರಾಗಲಿ ಯಾವುದೇ ಒಬ್ಬ ರೀಜನಲ್ ಲ್ಯಾಂಗ್ವೇಜ್ ವ್ಯಕ್ತಿ ಇರಲಿ, ಅವರು ಕ್ಲಿಯರಾಗಿ ಮಾತಾಡಿಲ್ಲ ಅಂದರೆ ಅವ್ರದ್ದು ಫ್ಲೂಯೆನ್ಸಿ ಆ ರೀಜ್ನಲ್ಲೇ ಇರುತ್ತೆ. ಇಂಗ್ಲೀಷ್ ಕ್ಲಿಯರಾಗಿ ಬರ್ತಾ ಇರಲ್ಲ. ಓಕೆ, ಬೆಂಗಾಲಿಯವ್ರಿಗೆ ಬೇರೆ ಇರುತ್ತೆ, ಕನ್ನಡದವ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಮರಾಠಿಯವ್ರಿಗೆ ಒಂದೊಂದು ಬೇರೆನೇ ಇರುತ್ತೆ. ಹಾಗೆ ಎಲ್ಲರೂ ರೀಜನ್ ಅವ್ರಿಗೆ ಸ್ವಲ್ಪ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಸ್ಲೋ ಆಗಿ ಮತ್ತು ಕ್ಲಿಯರಾಗಿ ಮಾತಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಕ್ಲಿಯರ್ ಅಲ್ಲ? ನೆಕ್ಸ್ಟು, ಮಾತಾಡಬೇಕಾದ್ರೆ ಸ್ವಲ್ಪ ಸ್ಮೈಲ್ ಇರಲಿ. ಓಕೆನಾ? ಇದು ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡುತ್ತೆ. ನೀವು ಇಲ್ಲ ಅಂದರೆ ನೀವು ಸುಮ್ಮನೆ ಸಪ್ಪೆ ಮೂರೆ ಹಾಕ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟು ಬರೋಲ್ಲ, ನೀವು ಕಲಿಯೋದು ಇಲ್ಲ, ಇನ್ ಶಾರ್ಟ್. ಅರ್ಥ ಆಯ್ತಲ್ಲ? ಸೊ ಯಾವತ್ತಿದ್ರೂ ಒಂದು ಮುಗುಳ್ನಗೆ ಇರಲಿ. ಅದರಿಂದ ನಿಮಗೇ ಒಳಗೇ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ನೀವು ಕಲಿಯೋದಕ್ಕೂ ಟ್ರೈ ಮಾಡ್ತೀರಾ. ವೆರಿ ಇಂಪಾರ್ಟೆಂಟು, ಪ್ರಾಕ್ಟೀಸ್. ಡೈಲಿ ಪ್ರಾಕ್ಟೀಸ್ ಮಾಡಿ. 5 to 10 ನಿಮಿಷ ಏನಕ್ಕೂ ಆಗೋಲ್ಲ, ಮಿನಿಮಮ್ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಸ್ಪೆಂಡ್ ಮಾಡಿ. ಓಕೆನಾ? ನಾನೊಂದು ಆ್ಯಪ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದರಲ್ಲೂ ಪ್ರಾಕ್ಟೀಸ್ ಮಾಡ್ತಾಯಿರಿ. ಆರಾಮಾಗಿ ನೀವು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ನಾನು ಹೇಳ್ದಂಗೆ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಮದು ಪ್ರೊನೌನ್ಸಿಯೇಷನ್ ಹೆಂಗೆ ಆಗ್ತಾ ಇದೆ ಎಲ್ಲನೂ ಚೆಕ್ ಮಾಡ್ಕೊಂಡು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಕ್ವಿಕ್ ಟಿಪ್ಸ್ ಆಯಿತು. ಸರಿನಾ? ನೆಕ್ಸ್ಟು, ಗ್ರೀಟಿಂಗ್ಸ್ ಮತ್ತು ಪೊಲೈಟ್ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕಪ್ಪ ಅಂತ ಇಲ್ಲಿ ನಾನು ಜಸ್ಟು ಲಿಸ್ಟ್ ಮಾಡಿದ್ದೀನಿ. ಸೊ ನಾರ್ಮಲ್ಲಾಗಿ ಕಾಮನ್ ಯೂಸೇಜು, ಸೊ ಎಲ್ಲೆಲ್ಲೇನೂ ಯೂಸ್ ಮಾಡ್ಕೋಬೋದು. ಯಾರಿಗಾದ್ರು ಗ್ರೀಟ್ ಮಾಡಬೇಕಾದ್ರೆ ಹಲೋ ಹಾಯ್ ಅಂತ ಟ್ರೈ ಮಾಡಿ. ಯಾರಿಗಾದ್ರೂ ಮಾರ್ನಿಂಗ್ ಗ್ರೀಟ್ಸ್ ಇತ್ತಂದರೆ ಗುಡ್ ಮಾರ್ನಿಂಗ್, ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ಅಂದರೆ ಗುಡ್ ಈವ್ನಿಂಗ್, ರಾತ್ರಿ ಅಂದರೆ ಗುಡ್ ನೈಟ್. ಓಕೆನಾ? ಯಾರಿಗಾದ್ರೂ ಅವ್ರ ಬಗ್ಗೆ ಕೇಳಬೇಕು ಇತ್ತಂದರೆ ಹೌ ಆರ್ ಯು ಅಂತ ಕೇಳ್ಬೋದು, ನೆನಪಿರಲಿ. ರೆಸ್ಪಾಂಡ್ ಮಾಡಬೇಕಿತ್ತು ಅಂದರೆ ಐ ಆಮ್ ಫೈನ್ ಥ್ಯಾಂಕ್ ಯು ಹೇಳಿದ್ದೀನಿ. ಓಕೆ, ವೆನ್ ಮೀಟಿಂಗ್ ಸಮ್ವನ್, ನೀವು ಯಾರಾದರೂ ಹೊಸವಾಗಿ ಕೇಳ್ತಾ ಇದ್ದರೆ, ಯಾರಾದರೂ ಹೊಸವಾಗಿದ್ದರೆ ಅವ್ರು ಮೀಟ್ ಆದಾಗ ನೈಸ್ ಟು ಮೀಟ್ ಯು ಅಂತ ಹೇಳಬೇಕು ಅವ್ರಿಗೆ. ನಿಮ್ಮ ಮೀಟಾಗಿ ನಮಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳೋದಕ್ಕೆ. ಪೊಲೈಟ್ ರಿಕ್ವೆಸ್ಟ್ ಮಾಡೋದಕ್ಕೆ ಪ್ಲೀಸ್ ಅಂತ ಕೇಳಿ. ಓಕೆ, ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಅಂದರೆ ಅವರಿಗೆ ಧನ್ಯವಾದ ಹೇಳಬೇಕು ಅಂದರೆ ಥ್ಯಾಂಕ್ ಯು ಅಂತ ಹೇಳಿ, ಅಂದರೆ ಥ್ಯಾಂಕ್ಸ್ ಅಂತ ಹೇಳಿ. ಓಕೆನಾ? ಯಾರಾದರೂ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿದರೆ ರೆಸ್ಪಾಂಡ್ ಮಾಡೋದಕ್ಕೆ ಯು ವೆಲ್ಕಮ್ ಅಂತ ಹೇಳಿ. ಯಾರಿಗಾದ್ರೂ ಸಾರಿ ಕೇಳಬೇಕಿತ್ತು ಅಂದರೆ ಸಾರಿ ಅಂತಲೇ ಹೇಳಿ. ಓಕೆನಾ? ಯಾರಿಗಾದ್ರೂ ಏನಾದರೂ ಅಟೆನ್ಷನ್ದವ್ರು ತೊಗೋಬೇಕು ಇತ್ತಂದರೆ ಅವ್ರಿಗೆ ಸಾರಿ ಅಂದರೆ ಅವ್ರಿಗೆ ನೀವು ಕ್ಷಮೆ ಕೇಳಬೇಕಿತ್ತಂದರೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ಕೊಳ್ಳಿ. ಇಲ್ಲಾಂದರೆ ಯಾರಾದ್ರ ಜೊತೆ ಮಾತಾಡಬೇಕು ಇತ್ತಂದರೆ ಅವ್ರ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಿತ್ತು ಎಕ್ಸ್ಕ್ಯೂಸ್ ಮಿ ಅಂತ ಕರಿಬೋದು ನೀವು. ಓಕೆನಾ? ಇಲ್ಲ ಹೆಲೋನು ಯೂಸ್ ಮಾಡ್ಬೋದು, ಎರಡೂ ಓಕೆ. ಅರ್ಥ ಆಯ್ತಲ್ಲ? ಸೊ ಇದು ಕಾಮನ್ ಯೂಸೇಜ್ ಆಯಿತು, ಯಾವಾಗ ಏನೇನು ಯೂಸ್ ಮಾಡಬೇಕು ಅನ್ನೋದಾಯಿತು. ನೆಕ್ಸ್ಟು, ಮನೇಲಿದ್ದಾಗ ನಿಮ್ಗೆ ಹಸುವಾಗಿದ್ದರೆ ಐ ಆಮ್ ಹಂಗ್ರಿ ಅಂತ ಹೇಳಿ. ಓಕೆ, ನಿಮ್ಗೇನಾದರೂ ಕುಡಿಬೇಕು ಅನಿಸಿದ್ರೆ ಐ ಆಮ್ ಥರ್ಸ್ಟಿ. ಓಕೆ, ನಿಮಗೆ ರೆಸ್ಟ್ ಬೇಕಿದ್ದರೆ ಐ ಆಮ್ ಟಯರ್ಡ್, ನಾನು ರೆಸ್ಟ್ ಮಾಡ್ತೀನಿ ಅಂತ. ಓಕೆ, ಕಾಲ್ ಟು ಈಟ್, ಯಾರಾದರೂ ಊಟಕ್ಕೆ ಕರೆಯೋದು ಬೇಕಾದರೆ ಲೆಟ್ಸ್ ಈಟ್, ಕಮ್ ಫಾರ್ ಬ್ರೇಕ್ಫಾಸ್ಟ್, ಕಮ್ ಫಾರ್ ಲಂಚ್. ಓಕೆ, ಲೆಟ್ಸ್ ಹ್ಯಾವ್ ಲಂಚ್, ಲೆಟ್ಸ್ ಹ್ಯಾವ್ ಡಿನ್ನರ್. ಓಕೆ, ಗಿವ್ ಅ ಪೊಲೈಟ್ ಇನ್ಸ್ಟ್ರಕ್ಷನ್. ಯಾರಿಗಾದರೂ ಏನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತಂದರೆ ಪ್ಲೀಸ್ ಟರ್ನ್ ಆಫ್ ದಿ ಲೈಟ್, ಪ್ಲೀಸ್ ಕ್ಲೋಸ್ ದ ಡೋರ್, ಪ್ಲೀಸ್ ಕಮೆಂಟ್. ಓಕೆ, ಆ ರೀತಿ ಯಾವತ್ತು ಮೊದಲು ಪ್ಲೀಸ್ ಅಂತ ಹಾಕ್ಕೊಂಡು ಅವ್ರಿಗೆ ನಿಮ್ಗೇನು ಬೇಕೋ ಇನ್ಸ್ಟ್ರಕ್ಟ್ ಮಾಡಿ. ಯಾರಿಗಾದರೂ ನೀವು ಮಲ್ಕೊಳ್ಳೋದಕ್ಕೆ ಹೋಗೋದಿತ್ತು ಅಂದರೆ ಐ ಆಮ್ ಗೋಯಿಂಗ್ ಟು ಬೆಡ್ ಅಂತ ಹೇಳಿದರೆ ಸಾಕು. ಸೊ ಇದು ರೆಗ್ಯುಲರಾಗಿ ಮನೇಲಿ ಈ ರೀತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ವೆರಿ ಇಂಪಾರ್ಟೆಂಟ್. ನೀವು ಬೇಸಿಕ್ ಆಗಿದ್ದರೆ ಈ ಸೆಂಟೆನ್ಸ್ನ ಇಂಪ್ಲಿಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್, ಶಾಪಿಂಗ್ ಹೋದಾಗ ಯಾರಿಗಾದ್ರೂ ನೀವು ಪ್ರೈಸ್ ಕೇಳಬೇಕು ಅಂತಿದ್ರೆ ಹೌ ಮಚ್ ಇಸ್ ದಿಸ್, ಓಕೆ, ವಾಟ್ಸ್, ಓಕೆ, ಈ ರೀತಿ ಕೇಳೋದು. ನೆಕ್ಸ್ಟು, ಶೋ ಇಂಟ್ರೆಸ್ಟ್ ಇನ್ ಸಮಥಿಂಗ್. ನಿಮಗೆ ಏನಾದರೂ ಬೇಕಿತ್ತಂದರೆ ಐ ವಾಂಟ್ ದಿಸ್ ಅಂತ ಹೇಳಿದರೆ ಅವ್ರು ಬಂದು ನಿಮಗೆ ಹೇಳ್ತಾರೆ ಇದಾ ಪ್ರೈಸ್ ಇಷ್ಟು ಅಂತ. ಓಕೆ, ಆಫರ್ ಹೆಲ್ಪ್, ಸೇಲ್ಸ್ಮನ್ ಪರ್ಸನ್ ಆಸ್ಕ್ಸ್. ಓಕೆ, ಯಾರಾದರೂ ನಿಮ್ಗೆ ಏನಾದರೂ ಕೇಳಬೇಕಿತ್ತಂದರೆ
ಕೆನ್ ಐ ಹೆಲ್ಪ್ ಯು ಅಂತ. ಸೊ ಎಲ್ಲಾದರೂ ಹೊರಗಾಯಿತು, ಶಾಪಲ್ಲಿ ಆಯಿತು, ನೀವು ಸೇಲ್ಸ್ಮನ್ ಆಗಿದ್ದರೆ ಕೆನ್ ಐ ಹೆಲ್ಪ್ ಯು ಅಂತ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಕ್ಯಾಜುವಲ್ ಶಾಪಿಂಗ್ ಪ್ರೈಸ್, ಓಕೆ, ಐ ಆಮ್ ಜಸ್ಟ್ ಲುಕಿಂಗ್. ಸೊ ನೀವು ಯಾರಾದರೂ ಬಂದು ನಿಮ್ಗೆ ಆ ರೀತಿ ಕೇಳಿದರೆ, ಇಲ್ಲ 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 ನಾನು ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೀನಿ ಪಾಪ, ಜಸ್ಟ್ ನೋಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಲುಕಿಂಗ್, ಥ್ಯಾಂಕ್ಸ್ ಅಂತ ಹೇಳಿ ಕಳಿಸ್ಬೋದು ಅವ್ರನ್ನ, ಯಾರಾದರೂ ನಿಮ್ಮ ಹತ್ರ ಬಂದರೆ. ರಿಕ್ವೆಸ್ಟ್ ಎ ಶಾಪಿಂಗ್ ಬ್ಯಾಗ್, ಓಕೆ, ನಿಮ್ಗೆ ಬ್ಯಾಗ್ ಬೇಕಿದ್ರೆ ಐ ನೀಡ್ ಎ ಬ್ಯಾಗ್ ಅಂತ ಹೇಳಿದರೆ ಸಾಕು, ಅವ್ರು ನಿಮಗೆ ಬ್ಯಾಗ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಶಾಪಿಂಗ್ ಹೋದಾಗ ಟ್ರೈ ಮಾಡಿ ಈ ಸೆಂಟೆನ್ಸಸ್ನ, ನಿಮಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಕ್ಲಾಸ್ ರೂಮಲ್ಲಿ ಇದ್ದರೆ, ನೀವು ಸ್ಟೂಡೆಂಟ್ಸ್ ಇದ್ದರೆ ನೆನಪಿರಲಿ, ಇದು ಮೋಸ್ಟ್ ಯೂಸ್ ಸೆಂಟೆನ್ಸ್ ಆಗುತ್ತೆ. ಮೇಕ್ ಅ ಮೆನ್, ಒಳ ಹೋಗೋದಕ್ಕೆ. ಅಷ್ಟು ರಿಪೀಟ್ ಸಮಥಿಂಗ್ ನಿಮ್ಗೆ ಏನೋ ಗೊತ್ತಾಗಿಲ್ಲ ಅಂದರೆ ಕ್ಯಾನ್ ಯು ರಿಪೀಟ್ ಪ್ಲೀಸ್ ಅಂತ ಕೇಳ್ಕೊಬೋದು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ಕ್ಯಾನ್ ಯು ರಿಪೀಟ್ ಇಟ್ ಅಗೇನ್ ಪ್ಲೀಸ್ ಅಂತ ಕೇಳ್ಬೋದು ನೀವು. ಸೊ ನೆಕ್ಸ್ಟ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು ನೀವು. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ವಾಟ್ ಡಸ್ ದಿಸ್ ಮೀನ್ ಅಂತ ಕೇಳ್ಬೋದು ನೀವು. ಟ್ರಾನ್ಸ್ಲೇಷನ್ ಬೇಕಿದ್ರೆ ಹೌ ಡು ಯು ಸೇ ದಿಸ್ ಇನ್ ಇಂಗ್ಲೀಷ್ ಅಂತ ಕೇಳಿ, ಅರ್ಥ ಆಯ್ತಾ? ನೆಕ್ಸ್ಟ್ ಯಾರಿಗಾದ್ರು ಸ್ಲೋ ಆಗಿ ಮಾತಾಡಬೇಕಂದ್ರೆ ಸ್ಪೀಕ್ ಸ್ಲೋಲಿ ಅಂತ ಹೇಳ್ಕೊಳ್ಳಿ, ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ ತಕ್ಷಣ ಸೆಲ್ಫ್ ಇಂಟ್ರಡಕ್ಷನ್ ಬಂತಂದರೆ ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಗ್ರ್ಯಾಜುಯೇಟ್, ಐ ಆಮ್ ಅನ್ ಇಂಜಿನಿಯರ್ ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೋದು, ಒಂದೇ ಸೆಂಟೆನ್ಸಲ್ಲಿ ಇತ್ತಂದರೆ. ಸರಿನಾ? ಡೈಲಿ ರೂಟೀನಲ್ಲಿ ಯಾರಾದರೂ ನಿಮಗೆ ಡೈಲಿ ರೂಟೀನ್ ಕೇಳಿದರೆ, ಸ್ಟೂಡೆಂಟ್ಸ್ಗೆ ಮೋಸ್ಟ್ ಆಫ್ ದ ಕೇಸಸ್ ಎಲ್ಲ ಟ್ರೈನಿಂಗ್ ಸೆಂಟ್ರಲ್ ಆಯಿತು, ಎಲ್ಲೇ ಹೋದ್ರೂ ಕೇಳ್ತಾರೆ. ಓಕೆ, ಐ ವೇಕ್ ಅಪ್ ಆಟ್ 7 AM and then I brush my teeth, I go to school and then I eat my lunch at 1 PM, I go home at 5 PM and I watch TV in the evening and I'll have dinner and I'll go for bed at 11 PM. ಓಕೆ, ಅರ್ಥ ಆಯ್ತಲ್ಲ? ಸೊ ಇದು ನಿಮ್ಮದು ಡೈಲಿ ರೂಟೀನಲ್ಲಿ ಈ ರೀತಿ ನೀವು ಟ್ರೈ ಮಾಡ್ಬೋದು. ಮಾರ್ನಿಂಗ್ ಹೇಳ್ತೀರಾ, ಬ್ರಷ್ ಮಾಡ್ತೀರಾ, ತಿಂಡಿ ತಿಂತೀರಾ, ಓಕೆ, ಆಮೇಲೆ ಸ್ಕೂಲ್ಗೆ ಹೋಗ್ತೀರಾ, ಸ್ಕೂಲಲ್ಲಿ ಕಲಿತೀರಾ, ಲಂಚ್, ಮನೆಗೆ ಬರ್ತೀನಿ, ಟಿ ವಿ ನೋಡ್ತೀನಿ, ಆಟ ಆಡ್ತೀನಿ, ಆಮೇಲೆ ಊಟ ಮಾಡ್ಕೊಂಡು ಮಲ್ಕೊತೀನಿ. ಸೊ ಆ ರೀತಿ ಸಿನಾರಿಯೋಸ್ ಇದ್ದರೆ ಈ ಸೆಂಟೆನ್ಸ್ನ ಟ್ರೈ ಮಾಡಿ. ಓಕೆನಾ? ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕು ಹಂಗೆ, ಸರಿನಾ? ನೆಕ್ಸ್ಟ್ ಬಂದುಬಿಟ್ಟು ಪೂರ್ತಿ ಅಂತೂ ಸ್ಕ್ರಿಪ್ಟ್ ಥರ ದೊಡ್ಡದೊಂದು ಇಂಟ್ರೊಡಕ್ಷನ್ ಇರುತ್ತೆ. ಸೊ ಎಲ್ಲೆಲ್ಲಿ ಯಾವ ರೀತಿ ನೀವು ಯೂಸ್ ಮಾಡ್ಕೋಬೋದು ಅಂತ. ಫಸ್ಟ್ ನಿಮ್ಮ ಹೆಸರಲ್ಲಿ ಮೈ ನೇಮ್ ಈಸ್ ಅಂತ ಹಾಕೋಬೋದು, ಐ ಆಮ್ ಅಂತಲೂ ಹಾಕ್ಕೊಳ್ಳಿ. ಓಕೆನಾ? ಏಜ್ ಇತ್ತಂದರೆ ಆಪ್ಷನಲ್ಲು, ಬೇಕಾದರೆ ಇಂಟ್ರೊಡ್ಯೂಸ್ ಮಾಡಿ. ಹುಡುಗಿರಿಗೆ ಮೋಸ್ಟ್ ಆಫ್ ದ ಕೇಸ್ ನಾವು ಏಜ್ ಹಾಕಲ್ಲ, ನೀವು ಕೂಡ ಏಜ್ ಹಾಕಲಿಲ್ಲ ಅಂದ್ರೂ ಓಕೆ, ನೋ ಇಶ್ಯೂಸ್. ಓಕೆ, ವೇರ್ ಆರ್ ಯು ಫ್ರಮ್, ಅದು ಇಂಪಾರ್ಟೆಂಟ್. ಯಾವ ದೇಶದಿಂದ ಇದ್ದೀರಾ, ಓಕೆ, ಎಲ್ಲಿಂದ, ಯಾವ ಸಿಟಿ. ನೆಕ್ಸ್ಟು ಯುವರ್ ಜಾಬ್ ಮತ್ತು ವಾಟ್ ಯು ಡೂ, ನೀವೇನು ಮಾಡ್ತೀರಾ ಅನ್ನೋದು ಹೇಳೋದಕ್ಕೆ. ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ ಹೇಳಿ, ವರ್ಕಿಂಗ್ ಪ್ರೊಫೆಷನಲ್ ಅಂದರೆ ವರ್ಕಿಂಗ್ ಪ್ರೊಫೆಷನಲ್ ಅಂತ ಹೇಳಿ. ಓಕೆನಾ? ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದು ನೀವು. ದೇರ್ ಆರ್ 5 people ಇನ್ ಮೈ ಫ್ಯಾಮಿಲಿ, ಮೈ ಡ್ಯಾಡ್ ಈಸ್ ಅ ಗೌರ್ಮೆಂಟ್ ಸರ್ವೆಂಟ್, ಮೈ ಮಾಮ್ ಇಸ್ ಅ ಹೌಸ್ ವೈಫ್, ಮೈ ಬ್ರದರ್ ಈಸ್ ಅನ್ ಎಂಜಿನಿಯರ್. ಓಕೆ, ಆ ರೀತಿ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿನ. ಹಾಬೀಸ್ ಮತ್ತು ಇಂಟ್ರೆಸ್ಟ್. ಸೊ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್, ಐ ಲೈಕ್ ರೀಡಿಂಗ್ ಬುಕ್ಸ್. ಓಕೆ, ಇನ್ ಮೈ ಫ್ರೀ ಟೈಮ್ ಐ ವಾಚ್ ಮೂವೀಸ್. ಸೊ ಎಲ್ಲರೂ ಅದನ್ನೇ ಮಾಡ್ತೀರಾ. ಸ್ಕ್ರಾಲಿಂಗ್ ರೀಲ್ಸ್ ಆಲ್ಸೋ ಫೈನ್ ಅಲ್ಲ. ನೆಕ್ಸ್ಟು ಡೈಲಿ ರೂಟೀನ್ ನೀವು ಏನೇನು ಮಾಡ್ತೀರಿ ಅಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಮಾಡ್ಬೋದು. ಐ ವೇಕ್ ಅಪ್ ಅರೌಂಡ್ ದಿಸ್, ಬಟ್ ಆಪ್ಷನಲ್ಲು, ನಾವು ಜಾಸ್ತಿ ಯಾರೂ ಹೇಳಲ್ಲ. ನಿಮ್ಮ ಗೋಲು ಹೇಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಓಕೆನಾ? ಬಟ್ ಸ್ಟೂಡೆಂಟ್ಸ್ಗೆ ಕೇಳ್ತಾರೆ, ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಅನ್ ಎಂಜಿನಿಯರ್. ಓಕೆ, IT ಸಾಫ್ಟ್ವೇರ್ ಇಂಜಿನಿಯರ್, ಫೈನ್. ಕ್ಲೋಸಿಂಗ್ ಲೈನ್, ದಟ್ಸ್ ಆಲ್ ಅಬೌಟ್ ಮೈ ಸೆಲ್ಫ್, ಆರ್ ದಟ್ಸ್ ಆಲ್ ಅಬೌಟ್ ಮೀ, ಥ್ಯಾಂಕ್ ಯು ಹೇಳಿದ್ರೆ ಸಾಕು, ಇಲ್ಲಾಂದರೆ ನೈಸ್ ಟು ಮೀಟ್ ಯು ಹೋದ್ರು ಓಕೆ, ಸರಿನಾ? ಸೊ ಈ ರೀತಿ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೋದು ಈ ಫುಲ್ ಫಾರ್ಮ್ಯಾಟಲ್ಲಿ. ಬೇಸಿಕ್ಸ್ ಆಗಿ ಸ್ಟೂಡೆಂಟ್ಸ್ಗೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಬೇಸಿಕ್ ಇಂಟ್ರಡಕ್ಷನ್ಗೆ ಇದು ಯೂಸ್ ಆಗುತ್ತೆ, ಸರಿನಾ? ಅದೇ ರೀತಿ ಇಲ್ಲಿ ನಾನು ಟ್ರೈ ಮಾಡಿದ್ದೀನಿ. ಸೊ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು ಮೊದಲು ಬರೆದಿರೋಂಗೆ ಸ್ಕ್ರಿಪ್ಟ್ ಇದೆ ಇಲ್ಲಿ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಒಂದು ಸರಿ ಎಲ್ಲರೂ ಕೇಳಿ ಒಂದು ಸರಿ. Hello, my name is Shri. I'm 29 years old and I'm basically from Bangalore, India. I'm a student. I'm learning English. I live with my family. I have 2 brothers. Okay. I like drawing, cooking and watching TV. My dream is to become an engineer. Yeah, that's all about myself. Thank you. ಸರಿನಾ? ಅದೇ ರೀತಿ ನಿಮ್ಮನ್ನು ನೀವು ಟ್ರೈ ಮಾಡಿ. ಸೊ ಹಂಗೆ ಸ್ವಲ್ಪ ಕ್ವಶನ್ಸ್ ಕೂಡ ಇದೆ. ಸೊ ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್, ವಾಟ್ ಡು ಯು ಡೂ, ಹೌ ಓಲ್ಡ್ ಆರ್ ಯು, ನಿಮ್ಗೆ ವಯಸ್ಸೆಷ್ಟಾಗಿದೆ, ವಾಟ್ ಯು ಲೈಕ್ ಟು ಡೂ ಇನ್ ಯುವರ್ ಫ್ರೀ ಟೈಮ್. ಓಕೆ, ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ. ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ವಾಟ್ ಈಸ್ ಯುವರ್ ಡ್ರೀಮ್ ಜಾಬ್, ಸೊ ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಹೇಳಿ.
ವೈ ಆರ್ ಯು ಲರ್ನಿಂಗ್ ಇಂಗ್ಲೀಷ್? ಸೊ ನೀವು ಇಂಗ್ಲೀಷ್ ಏನು ಕಲಿತಾ ಇದ್ದೀರಾ ಅಂತ. ಓಕೆನಾ, ಸರಿನಾ? ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್ನ ನಾನು ನಿಮಗೂ ಕೇಳ್ತಾ ಇದ್ರೆ ನೀವು ಆನ್ಸರ್ ಮಾಡಿ. ಓಕೆ, ಸೊ ಹಂಗೆ ಬರೆದಿಟ್ಕೊಳ್ಳೋಕ್ಕೂ ಟ್ರೈ ಮಾಡಿ. ಯಾರಾದರೂ ಕೇಳಿದರೆ ನೀವು ಯಾರಿಗಾದ್ರೂ ಕೇಳೋದಿತ್ತಂದರೆ ಯಾವ ರೀತಿ ಕೇಳಬೇಕು ಅಂತ. ಸರಿನಾ? ಈಗ ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದಾರೆ ನಾನು ಹೇಳ್ದಂಗೆ. ಸೊ ಅವ್ರಿಗೆ ಅವ್ರೊಂದು ಸರಿ ಕೇಳೋಣ, ಯಾವ ರೀತಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಈ ಸರಿ ನೋಡೋಣ. ಓಕೆ ಅಮರ್ ಅವರೇ, ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿ. ಸರಿನಾ? ಓಕೆ, ತಗೊಳ್ಳಿ. Hello, my name is Amar. I am 26 years old. I am from Bangalore. I am a student and I am learning English. And I live with my family and I have a brother. And I like reading and playing cricket. My dream is to become a trainer. That's all about me. Thank you. What's your name? My name is Amar. Where are you from? I am from Karnataka. What do you do? I am a student. How old are you? I am 26 years old. What do you like to do in your free time? Watching movies. Tell me about your family. My father is a teacher and mother is a housewife, and I have a brother. Brother is an engineer. What is your dream job? My dream is to become a trainer. Why are you learning English? I want to improve my communication skills. ಓಕೆ, ಸೊ ಥ್ಯಾಂಕ್ಸ್ ಅಮರ್ ಅವರೇ. ಈಗ ನಾನು ನೋಡಿರೋ ಪ್ರಕಾರ ನೀವು ಇಂಟ್ರೊಡಕ್ಷನ್ ಕೊಟ್ರಿ, ಸೊ ಕ್ವಶನ್ಗೂ ಆನ್ಸರ್ ಮಾಡಿದ್ರಿ. ಸೊ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ನೀವು ಒಂದು ಸೆಂಟೆನ್ಸಲ್ಲೇ ಇಲ್ಲಾಂದರೆ ಆನ್ಸರ್ಸ್ನ ಡೈರೆಕ್ಟಾಗೆ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ನೀವು ಕ್ರಿಯೇಟಿವಿಟಿನೇ ಯೂಸ್ ಮಾಡ್ತಿಲ್ಲ. ಸೊ ಇಂಗ್ಲೀಷಲ್ಲಿ ಫ್ಲುಯೆನ್ಸಿ ಯೂಸ್ ಮಾಡ್ಕೊಂಡು ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನು ಟ್ರೈ ಮಾಡ್ತಾ ಇಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೊದಲೇ ಹೇಳ್ದಂಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ನೀವು ಮತ್ತೆ ಜಾಸ್ತಿ ಇಂಟ್ರೆಸ್ಟಿಂದ, ಓಕೆ, ಅದು ಪಿಚ್ ಯೂಸ್ ಮಾಡ್ಕೊಂಡು ಫ್ಲುಯೆನ್ಸಿ ಯೂಸ್ ಮಾಡಿಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಸೊ ನೀವು ಕನ್ನಡ ಲ್ಯಾಂಗ್ವೇಜಲ್ಲೇ, ಈಗ ನಾನು ಹೆಂಗೆ ಮಾತಾಡ್ತಿದ್ದೀನೋ ರೀಜನಲ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರೋ ಅದೇ ರೀತಿ ನೀವು ಇಂಗ್ಲೀಷ್ನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಅದು ಮಿಸ್ಟೇಕ್ ಆಗುತ್ತೆ. ಐ ಥಿಂಕ್ ನೆಕ್ಸ್ಟ್ ಟೈಮ್ ನೀವು ಮಾತಾಡಬೇಕಾದ್ರೆ ನನಗನ್ಸಿದ ಮಟ್ಟಿಗೆ ನೀವು ಫ್ಲುಯೆನ್ಸಿ ಯೂಸ್ ಮಾಡ್ಕೊಂಡು ಆ ಪಿಚ್ನ ವೇರಿಯೇಷನ್ ಮಾಡ್ಕೊಂಡು ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕಲಿತೀರಿ ಅಂತ ಭಾವಿಸ್ತೀನಿ. ಮತ್ತು ಕೇಳೋ ಕ್ವಶನ್ಗೆ ಒಂದು ವಾಕ್ಯದಲ್ಲಿ ಆನ್ಸರ್ ಮಾಡೋದಕ್ಕಿಂತನೂ ಸ್ವಲ್ಪ ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಆನ್ಸರ್ ಮಾಡಿದರೆ ಒಳ್ಳೆಯದಾಗತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಸೇಮ್ ನಾವು ಪ್ರೆಸೆಂಟೇಷನ್ ನಾನು ತೋರಿಸ್ತೀನಿ. ಸೊ ನೀವು ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ, ಮತ್ತು ಕ್ವಶನ್ಸ್ನ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸರಿನಾ? ಸೊ ಮುಂದಿನ ಸರಿ ಪ್ರಿಪೇರ್ ಆಗಿ ಬರ್ತೀರಿ ಅಂತ ನಾನು ಭಾವಿಸ್ತೀನಿ. ಓಕೆ, ಸರಿ ಹಾಗಾದರೆ. ಓಕೆ, ಸೊ ಈಗ ನಾವು ಬೇಸಿಕ್ ಇಂಟ್ರೊಡಕ್ಷನ್ ಎಲ್ಲ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳ್ದಂಗೆ ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಅದು ಡ್ಯೂಲಿಂಗೋ ಅಂತ. ಅದು ಫ್ರೀ ಆಗಿದೆ ಗೆಳೆಯರೆ. ನೀವು ಬೇಕಾದರೆ ಸಬ್ಸ್ಕ್ರಿಪ್ಷನ್ ವರ್ಷನ್ ತೊಗೋಬೋದು. ಬಟ್ ಸಬ್ಸ್ಕ್ರಿಪ್ಷನ್ ಬೇಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಆ್ಯಡ್ ರನ್ ಮಾಡಿಕೊಂಡು ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಹೆಲ್ತ್ನ ರಿಫಿಲ್ ಮಾಡ್ಕೋಬೋದು ಅಷ್ಟೇ. 5 ಹೆಲ್ತ್ ಇರುತ್ತೆ ನಿಮ್ಮದು. 5 ಹೆಲ್ತ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡು ಹೋದರೆ ಅದು ಉಳ್ಕೊಂಡೇ ಇರುತ್ತೆ. ಹೆಲ್ತ್ ಒಂದೆಡೆ ಪೂರ್ತಿ ಖಾಲಿ ಆದರೆ ನಡುವೆ ಆ್ಯಡ್ಸ್ ಬರ್ತಾ ಇರುತ್ತೆ. ಆ್ಯಡ್ ರನ್ ಮಾಡಿದರೆ ನಿಮ್ಮದು ಹೆಲ್ತ್ ರಿಫಿಲ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಸರಿ ಹಾಗಾದರೆ. ಸೊ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನು ಮತ್ತೆ ಯಾವ ರೀತಿ ಸೆಟ್ ಮಾಡ್ಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ. ಈ ಡೆಮೋನ ನೋಡಿ ಇಲ್ಲಿ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿ. ಅಲ್ಲೋಗಿ ಏನು ಮಾಡಬೇಕು, ನೀವು ಸರ್ಚ್ ಮಾಡಿ. ಟೂಲ್ ಹೆಸರು ನೋಡಿ ಇಲ್ಲಿ ಇದೆ, ಡ್ಯೂಲಿಂಗೋ ಅಂತ. ಓಕೆ, DUOLINGO ಅಂತ ಹೊಡೆದ್ರೆ ಸರ್ಚ್ ಮಾಡ್ಬೋದು. ಆ್ಯಪ್ ಇದೆ ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಲೆಸನ್ಸ್ ಅಂತ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಓಪನ್ ಮಾಡಿ. ಅದನ್ನು ಓಪನ್ ಆದ ತಕ್ಷಣ ನಿಮಗೆ ಕ್ವಶನ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸ್ಟು ಐ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಕೇಳುತ್ತೆ, ಇಲ್ಲಾಂದರೆ ಹೊಸದಾಗಿದ್ದರೆ ಗೆಟ್ ಸ್ಟಾರ್ಟೆಡ್ ಅಂತ ಹೊಡೀರಿ. ಆಮೇಲೆ ಅದು ಇಂಟ್ರೊಡ್ಯೂಸ್ ಮಾಡುತ್ತೆ, MDO ಅಂತ. ಕಂಟಿನ್ಯೂ ಹೊಡೀರಿ. ನೆಕ್ಸ್ಟ್ ಅದು ಬೇಸಿಕ್ ಕ್ವಶನ್ಸ್ ಕೇಳ್ತಾ ಇದೆ ನಿಮಗೆ, ಯಾರು ಅದನ್ನು ಸೆಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಥಿಂಗ್ ಅಂದರೆ ನೀವೇನು ಲರ್ನ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ ಅದು. ಫಸ್ಟು ನೀವು ಹಿಂದಿ ಸ್ಪೀಕರ್ ಆಗಿದ್ದರೆ ಇಂಗ್ಲೀಷ್ ಕಲಿತೀರಾ ಅಂತ ಕೇಳ್ತಾ ಇದೆ. ಓಕೆನಾ? ಸೊ ಕನ್ನಡ ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಇಂಗ್ಲೀಷ್ ತೊಗೋಬೋದು. ಸರಿನಾ?
ಸೊ ಏನಾಗುತ್ತೆ ಈಗ ಡೈರೆಕ್ಟಾಗಿ ಎಲ್ಲ ಲ್ಯಾಂಗ್ವೇಜು ಇಂಗ್ಲೀಷಿಂದ ಹಿಂದಿ ಕನ್ವರ್ಟ್ ಆಗುತ್ತೆ. ನಿಮಗೆ ಹಿಂದಿ ಬರ್ತಿದ್ರೆ ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ನೀವು, ಸರಿನಾ. ಆಮೇಲೆ ನೆಕ್ಸ್ಟ್ ಕೇಳುತ್ತೆ ಹಿಂದಿ ಬೋಲ್ನೆ ವಾಲ್ಯೂಮ್ ಕೇಳಿಯೇ, ನಿಮ್ಗೆ ಹಿಂದಿ ಮಾತಾಡಿದ್ರೆ ಏನು ಬೇಕು ನಿಮ್ಗೆ, ಇದರಲ್ಲಿ ಏನು ಕಲಿತೀರಾ ನೀವು. ಸೊ ಹಂಗೆ ನೋಡಿ, ಹಿಂದಿ ಮಾತಾಡೋರಿಗೆ ಜರ್ಮನ್ ಕಲಿಬೋದು, ಫ್ರೆಂಚ್ ಎಲ್ಲನೂ ಇದೆ. ಓಕೆ, ಜಾಪನೀಸು ಎಲ್ಲನೂ ಲ್ಯಾಂಗ್ವೇಜಸಲ್ಲಿದೆ. ಸೊ ಆಮೇಲೆ ಹಿಂದಿ ಕಲಿಯೋರಿಗೆ, ತೆಲುಗು ಮಾತಾಡೋರಿಗೆ ಹಿಂದಿ ಕಲಿಯೋದು, ಓಕೆ ಆ ರೀತಿ ಎಲ್ಲ ಇದೆ. ತಮಿಳ್ ಕಲಿಯೋರಿಗೆ ಹಿಂಗೆ ಅಂತ. ಕನ್ನಡ ಒಂದು ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ಇಂಗ್ಲೀಷ್ ಟು ಇಂಗ್ಲೀಷೇ ತಗೊಳ್ಳಿ. ಯಾಕಂದರೆ ನಿಮಗೆ ಮಾತಾಡೋಕ್ಕೆ ಬರಲ್ಲ ಅಷ್ಟೇ, ಬರೆಯೋದಕ್ಕೆ ಬರುತ್ತೆ, ಓದೋದಕ್ಕೆ ಬರುತ್ತೆ ಅಲ್ಲ. ಸೊ ಏನು ಮಾಡೋಣ ಈಗ, ಹಿಂದಿ ಸೆಟ್ ಮಾಡೋದಕ್ಕಿಂತ ಬೆಸ್ಟ್ ಅಂದರೆ ಬ್ಯಾಕ್ ಹೋಗೋಣ, ಮತ್ತೆ ಶುರು ಮಾಡೋಣ ಹೊಸದಾಗಿ, ಸರಿನಾ. ಶುರು ಕರೆ ಈಗ ಕೇಳುತ್ತೆ. ಈಗ 6 ಕ್ವಶನ್ ಕೇಳಬೇಕಾದ್ರೆ, ಈಗ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಜಾರಿರಕ್ಕೆ ಅಂತ ಹೊಡ್ಕೊಂಡು ಇಂಗ್ಲೀಷ್ ಲರ್ನರಿಂದ ಇಂಟರ್ಮೀಡಿಯೇಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಓಕೆ, ಬೆಂಗಾಲಿ ಲ್ಯಾಂಗ್ವೇಜ್ ಇದೆ ಬೇಡ, ತೆಲುಗು ಬೇಡ, ಓಕೆ ತಮಿಳ್ ಬೇಡ. ಕೆಳಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಇಂಗ್ಲೀಷ್ ಮಾತಾಡೋರಿಗೆ ಇಂಟರ್ಮೀಡಿಯೇಟ್ ಇಂಗ್ಲೀಷ್, ಓಕೆನಾ. ಇಂಗ್ಲೀಷ್ ಮಾತಾಡೋರಿಗೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತ ಆಪ್ಷನ್ ಇದೆ. ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿದ್ದೇನೆ, ಸರಿನಾ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಒಳಗೆ ಹೋದ ತಕ್ಷಣ ಈಗ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಕಂಪ್ಲೀಟಾಗಿ ಇಂಗ್ಲೀಷ್ ಇಂಟರ್ಫೇಸ್ ಬಂತಲ್ಲ. ನೀವು ಹೆಂಗೆ ಎಲ್ಲಿಂದ್ರೆ ಕೇಳಿದ್ರೆ ನಮ್ಮ ಬಗ್ಗೆ ಅಂತ ಕೇಳುತ್ತೆ. ನೀವು ಯೂಟ್ಯೂಬಿಂದ ಕೇಳ್ತಾ ಇದ್ರಿ, ನಾನು ಹೇಳ್ಕೊಡ್ತಿದ್ದೀನಿ ಅಂತ, ನಾವು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ಇಶ್ಯೂಸ್ ಆಗಲ್ಲ, ಸರಿನಾ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಎಷ್ಟು ಬರುತ್ತೆ ಇಂಗ್ಲೀಷ್, ಇದು ಇಂಪಾರ್ಟೆಂಟ್. ನೀವು ಬಿಗಿನರ್ ಇದ್ದರೆ ಬಿಗಿನರ್ ಸೆಲೆಕ್ಟ್ ಮಾಡಿ, ಐ ಹ್ಯಾವ್ ಬೇಸಿಕ್ ಕನ್ವರ್ಸೇಷನ್ ನಾಲೆಜ್ ಇದ್ರೆ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಐ ನೋ ಸಮ್ ಕಾಮನ್ ವರ್ಡ್ಸ್. ನಾನು ಪ್ರಿಫರ್ ಮಾಡೋದೆಲ್ಲರಿಗೂ ಬೇಸಿಕ್ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಆಪ್ಷನ್, ಆಮೇಲೆ ಥರ್ಡ್ ಆಪ್ಷನ್ಗೆ ಹೋಗಿ, ಸರಿನಾ. ಈಗ ಸದ್ಯಕ್ಕೆ ನಾನು ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಬೇಸಿಕ್ ಕನ್ವರ್ಸೇಷನ್ ಮಾಡೋದಕ್ಕೆ ಬರುತ್ತೆ ನನ್ನ ಸ್ಟೂಡೆಂಟ್ಗೆ, ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಏನೇ ಕಲಿತಾ ಇದೆಯಪ್ಪ ಕೇಳ್ತಾ ಇದ್ದೆ. ಸೊ ಆಗ ಕನೆಕ್ಟ್ ವಿತ್ ಪೀಪಲ್, ಇಲ್ಲಾಂದರೆ ಎಜುಕೇಷನ್ಗೆ, ಇಲ್ಲಾಂದರೆ ಬೂಸ್ಟ್ ಮೈ ಕರಿಯರ್. ಸೊ ಯಾವುದರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಬೂಸ್ಟ್ ಮೈ ಕರಿಯರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನನ್ನ ಸ್ಟೂಡೆಂಟು, ಅದಕ್ಕೆ ಬೂಸ್ಟ್ ಮೈ ಕರಿಯರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ಒಂದು ಕ್ವಿಕ್ ಸೆಟಪ್ ಇದೆ ರೂಟೀನ ಫಾಲೋ ಮಾಡೋದಕ್ಕೆ. ಅದು ಕೇಳುತ್ತೆ ನಿಮಗೆ ಎಷ್ಟು ಗಂಟೆ ನೀವು ಡೈಲಿ ಸ್ಪೆಂಡ್ ಮಾಡ್ತೀರಾ ಅಂತ. ಸೊ 30 ಮಿನಿಟ್ಸ್ ಅ ಡೇ ಇಂಟೆನ್ಸ್ ಒನ್ ಸೆಲೆಕ್ಟ್ ಮಾಡಿದ್ರೆ ಡೈಲಿ 30 ನಿಮಿಷ ನೀವು ಇದರಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಡೈಲಿ 100 ವರ್ಡ್ಸ್ ನಿಮಗೆ ಹೊಸದಾಗಿರುತ್ತೆ, ಅರ್ಥ ಆಯ್ತಾ. ವಿಜೆಟ್ ಕೇಳುತ್ತೆ, ಡೆಸ್ಕ್ಟಾಪ್ ಮೇಲೆ ಹಾಕೊಳ್ಳೋದಕ್ಕೆ ನಿಮ್ಮದು, ಸಾರಿ ಅಲ್ಲಿ ಹಾಕೊಳ್ಳಿ. ಅದಾದಮೇಲೆ ಕಂಟಿನ್ಯೂ ಹೊಡೀರಿ, ವಿಜೆಟ್ ಸೆಟ್ ಆಗಿರುತ್ತೆ, ಸರಿನಾ. ನೆಕ್ಸ್ಟ್ ಈಗ ಒಂದು ಶಾರ್ಟ್ ಲೆಸನ್ ಇದೆ, ನೋಡೋಣ ಏನೇನಾಗುತ್ತಂತ ಇದರಲ್ಲಿ. ಟ್ರೈ ಮಾಡೋಣ. ಇಟ್ಸ್ ಆಸ್ಕಿಂಗ್. So solo means alone. So what exactly solo mean here? Yourself, your friends. It should be yourself. Yeah. Next. I usually travel solo because I don't like to travel with dash people. People. Planes take Next off one. and leave one What airport. does land mean here? A few hours Plane takes later, off. they land at another Hours later. airport. Land another. So here it should be a plane to arrive, right? It's not for a car to leave. Okay. When does our flight Next land? one. What does our when does a flight land? Well, we will be in New York in 40 minutes. So this is the relevant, right? So you can just select the first one because second one is not at all relevant. When you do something for the So first here. time, you have never done it before that time. So answer should be yeah. Here I'm traveling solo for the first time. Excited. I'm very excited. Are you traveling to the US for the first time? What should be the answer? Yeah. Correct. A traveler is a person who travels. What does traveler mean? Should be someone or somebody who takes the trips, right? The second one. How many countries have you been to? How many countries have you been to? Not many is the right one. Yeah. So here dash Plane. the picture shows plane. 10 rows. My daughter is a traveler, too.
She visits a new country every month. Yes, this is the question here. So how much? So it is again indicating the bag. It should be Heavier. adjective heavier, Do right? you only have this small backpack? Answer should be the first one. Travelers need trains and hotels. Travelers need trains and hotels. Train and hotels. Our flight lands at 3 o'clock, right? Flight lands at 3 o'clock, right? Our flight lands at 3 o'clock, right? Yeah. ಓಕೆ, ಸೊ ಸೆಷನ್ ಕಂಪ್ಲೀಟ್ ಆಗಿದೆ, ಶಾರ್ಟ್ ಡೆಮೋ. ಸೊ ಇದು ಸ್ಟ್ರೀಕ್ಗಳು, ನೀವು ಡೈಲಿ ಯಾವ ರೀತಿ ಮುಗಿಸ್ತಾ ಇರ್ತೀರೋ ಆ ರೀತಿ ಸ್ಟ್ರೀಕ್ ಬರ್ತಾ ಇರುತ್ತೆ. ಸುಮ್ಮನೆ ನಿಮ್ಮನ್ನ ಎಂಗೇಜ್ ಮಾಡೋದಕ್ಕೆ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಇದಿರುತ್ತೆ. ಸೊ 7-14 ಡೇಸ್ ಯಾವುದಾದ್ರು ಸ್ಟ್ರೀಕ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದ್ರ ಪ್ರಕಾರ ನಿಮಗೆ ಎಕ್ಸ್ಪೀಸ್ ಎಲ್ಲ ಸಿಗ್ತಾ ಇರುತ್ತೆ, ಸರಿನಾ? ಸೊ ಪ್ರೊಫೈಲ್ ಕ್ರಿಯೇಟ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಆಮೇಲೆ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಮೇಲೆ 5 ಹರ್ಟ್ ಇವೆ. ಸೊ ಮಾಡ್ದಂಗೆ ತಪ್ಪು ಮಾಡಿದರೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. 0 ಆದ ತಕ್ಷಣ ಮತ್ತೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಏನು ಕಲಿತಾ ಇದ್ರೆ ಅಂತ ಇರುತ್ತೆ ಇಲ್ಲಿ ಇಂಗ್ಲೀಷ್ ಅಂತ ಮೇಲೆ ಐಕಾನ್ ತೋರಿಸ್ತಾ ಇದೆ. ಹಂಗೆ ಇವೆಲ್ಲ ಸೆಷನ್ಗಳು ನೋಡಿ, ಯೂನಿಟ್ಸ್ಗಳು. ಓಕೆ, ಸೊ ಟಾಕ್ ಅಬೌಟ್ ಯುವರ್ ಸೆಲ್ಫ್, ನೆಕ್ಸ್ಟು ಟಾಕ್ ಇನ್ ಆನ್ಲೈನ್ ಮೀಟಿಂಗ್, ಓಕೆ, ಕ್ಯಾಚ್ ಅಪ್ ವಿತ್ ಓಲ್ಡ್ ಫ್ರೆಂಡ್ಸು, ಹಂಗೆ. ಸೊ ಜಾಸ್ತಿ ಸೆಷನ್ಗಳೆಲ್ಲ ಇರುತ್ತೆ. ಸೊ ನೋಡಿ, ಈಗ 9ನೇ ಯೂನಿಟ್ಟು ಇದು ಸೆಕ್ಷನ್ 1, ಹಂಗೆ ಸೆಕ್ಷನ್ 2, 3 ಇರುತ್ತೆ. ಸೊ ಪೂರ್ತಿ ಸೆಕ್ಷನ್ನ ಮುಗಿದ ತಕ್ಷಣ ನಿಮಗೆ ಒಂದು ರೇಂಜಲ್ಲಿ 100% ಆಗಿ ಹೇಳ್ತೀನಿ ನಿಮ್ಗೆ ಬಂದೇ ಬರುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ ಡೇ ಟು ಡೇ ಕನ್ವರ್ಸೇಷನಲ್ಲಿ ಏನೇನಾಗುತ್ತೆ, ಯಾವ್ಯಾವ ಸಿನಾರಿಯಸ್ ಇರುತ್ತೆ, ಎಲ್ಲ ರೀತಿಯೂ ಅದು ನಿಮಗೆ ಟ್ರೈನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ನೋಡಿ, ಡಿಸ್ಕ್ರೈಬ್ ಅ ಟ್ರಿಪ್ ಇನ್ ಅ ನೇಚರ್, ಓಕೆ, ಹಂಗೆ ಟಾಕ್ ಅಬೌಟ್ ದ ಪಾಸ್ಟ್, ಡಿಸ್ಕಸ್ ರಿಲೇಷನ್ಶಿಪ್ಸು, ಪಾರ್ಟಿ ಪ್ರಿಪ್ರೇಷನ್ಸು. ಸೊ ಎಲ್ಲ ಸಿನಾರಿಯಸ್ ಇರುತ್ತೆ, ಟ್ರೈ ಮಾಡಿ ಹಂಗೆ. ನೋಡಿ ಯೂನಿಟ್ಸ್ಗಳು ನೋಡಿ, ಒಂದು ಸೆಕ್ಷನಲ್ಲಿರೋದು 37, 40, ಐ ಥಿಂಕ್ 50 ಮೇಲೆ ಇದೆ. ಓಕೆ, 51 ಯೂನಿಟ್ಸ್ ಇದೆ. ಡೈರೆಕ್ಟಾಗಿ 51 ಯೂನಿಟ್ಸ್ ಸೆಕ್ಷನ್ 1ಅಲ್ಲಿ ಆದ ತಕ್ಷಣ ಸೆಕ್ಷನ್ 2 ಇದೆ. ಸೊ ಸೆಕ್ಷನ್ 2ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೀವು 60% ಏನಾದರೂ ಕಂಪ್ಲೀಟ್ ಮಾಡಬೇಕಂತ ರೂಲ್ ಇರುತ್ತೆ. ಸೊ ಯಾವ ಬೇಕಾದರೂ ಸೆಷನ್ ಯಾವ ಬೇಕಾದರೂ ತೊಗೋಬೋದು ನೀವು, ಇದೆ ಅಂತೇನಿಲ್ಲ. ಅರ್ಥ ಆಯ್ತಲ್ಲ? ಸೊ ಈ ಟೂಲ್ನ ಇಟ್ಕೊಂಡು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾನು ಅನ್ಕೊತೀನಿ. ಪ್ಲೀಸ್ ದಯವಿಟ್ಟು ಮಾಡಿ, ಇಂಗ್ಲೀಷ್ ನಿಮಗೆ 100% ಆಗಿ ಬರುತ್ತೆ ಮಾಡಿದರೆ, ಸರಿ ಅಲ್ಲ? ಓಕೆ ಓಕೆ, ಈ ಸೆಷನಲ್ಲಿ ಇಷ್ಟೇ. ಸೊ ಸಮರೈಸ್ ಮಾಡಬೇಕು ಅಂದರೆ ನಾವು ಬೇಸಿಕ್ಕಾಗಿ ನಮ್ಮನ್ನು ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ಕೋಬೇಕು, ನಮ್ಮ ಫ್ರೆಂಡ್ಸ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ಡೇ ಟು ಡೇ ಕನ್ವರ್ಷನಲ್ಲಿ ಯಾವ ರೀತಿ ಗ್ರೀಟ್ ಮಾಡಬೇಕು ನಮ್ಮನ್ನು ನಾವು. ಓಕೆ, ಸೊ ಸ್ಕೂಲಲ್ಲಿ ಆಯಿತು, ಹೋಮಲ್ಲಿ, ಶಾಪಲ್ಲಿ ಯಾವ ರೀತಿ ನಾವು ಕನ್ವರ್ಸೇಷನ್ ಮಾಡ್ಕೋಬೋದು ಅಂತ ನಿಮಗೆ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ನಿಮಗೆ ಅಸೈನ್ಮೆಂಟು ಕೂಡ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡೋದಕ್ಕೆ ಕಲೀರಿ. ಸೊ ಕ್ವಶನ್ಗೆ, ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೂ ಟ್ರೈ ಮಾಡಿ. ಆನ್ಸರ್ ನಿಮಗೆ ನೆನಪಿರಲಿ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಅಂತ. ಸೊ ಇವತ್ತು ಕಲಿಸಿರೋ ಸೆಷನ್ ಎಲ್ಲನೂ ನೀವು ಪ್ರೊಫೆಷ್ನಲ್ ಆಗಿ ಮಾತಾಡೋದಕ್ಕೆ ಕಲಿಬೇಕು, ಇಂಟ್ರಡ್ಯೂಸ್ ಮಾಡೋದಕ್ಕೆ ಕಲಿಬೇಕು, ಮತ್ತು ಇವತ್ತು ಕಲ್ತಿರೋದನ್ನೆಲ್ಲನೂ ಒಂದ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ ಇಂಗ್ಲೀಷ್ ಬರೋದೇ ಇಲ್ಲ ಮಾತಾಡೋದಕ್ಕೆ. 200% ಐ ಆಮ್ ಗ್ಯಾರಂಟಿಂಗ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಲರ್ನ್ ಇಂಗ್ಲೀಷ್. ಅರ್ಥ ಆಯ್ತಲ್ಲ? ನೀವು ಪ್ರಾಕ್ಟೀಸ್ ಮಾಡಿದರೆ, ಡ್ಯೂಲಿಂಗ್ ಆ್ಯಪ್ ಇಂಟ್ರಡ್ಯೂಸ್ ಮಾಡಿದ್ದೀನಿ, ಅರ್ಥ ಆಯ್ತಲ್ಲ? ಸೊ ಅದರಲ್ಲಿ ನೀವು ಡೈಲಿ 30 ಮಿನಿಟ್ಸ್ ಸ್ಪೆಂಡ್ ಮಾಡಿ, ಇಲ್ಲಾಂದರೆ 1 ಅವರ್ ಸ್ಪೆಂಡ್ ಮಾಡಿ ಅಂದಾಗ ನಿಮಗೆ ಇಂಗ್ಲೀಷಲ್ಲಿ ಬೇಸಿಕ್ಕಾಗಿ ಮಾತಾಡೋಕ್ಕೆ ಬರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಎಲ್ಲರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ತೊಗೊತಿದ್ದಾರೆ, ಎಲ್ಲರೂ ಯೂಟ್ಯೂಬಲ್ಲಿ ತೊಗೊತಾರೆ, ಎಲ್ಲಾದರೂ ಕಲಿತಾರೆ. ಅವ್ರು ಸುಮ್ಮನೆ ನಿಮಗೆ ಗ್ರಾಮರ್ ಹೇಳ್ಕೊಡ್ತಾರೆ, ಅಡ್ಜೆಕ್ಟಿವ್ಸು, ಪ್ರೊನೌನ್ಸಲ್ಲಿ ಸುಮ್ಮನೆ ಸೆಂಟೆನ್ಸ್ ಕೊಡ್ತಾರೆ ಫಾರ್ಮ್ ಮಾಡೋದಕ್ಕೆ, ತಪ್ಪಿದ್ರೆ ಎಕ್ಸಾಮ್ ತೊಗೊತಾರೆ, ಸರಿಪಡಿಸ್ತಾರೆ. ಯಾರು ನಿಮಗೆ ಯಾವ ರೀತಿ ಮಾತಾಡಬೇಕು ಅಂತ ಹೇಳೋದೇ ಇಲ್ಲ. ಸ್ವಲ್ಪ ಕ್ಲಾಸಸ್ಗಳಿರುತ್ತೆ, ಅವರು ಲೈವ್ ತೊಗೊತಾ ಇರ್ತಾರೆ, ನಿಮಗೆ ಎಲ್ಲರ ಮುಂದೆ ಮಾತಾಡೋಕ್ಕೆ ಹಚ್ತಾರೆ. ಆದರೆ ಯಾವ ರೀತಿ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದನ್ನು ನೀವೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ಓಕೆ, ಟ್ರೈನರ್ ಎಫರ್ಟ್ ಭಾಳ ಅಂದರೆ ಜಾಸ್ತಿ ಅಂದರೆ ಒಂದು 10% ಅಷ್ಟೇ ಇರುತ್ತೆ, ಇನ್ನೊಂದು 90% ನಿಮ್ಮದೇ ಇರುತ್ತೆ. ಇದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಪ್ಲೀಸ್ ಇವತ್ತಿನ ಸೆಷನ್ನ ಪ್ರಾಕ್ಟೀಸ್ ಮಾಡಿ, ಏನು ಹೇಳಿದ್ದೀನೋ ಅದನ್ನೆಲ್ಲ ಟ್ರೈ ಮಾಡಿ.
ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಣ. ಸೊ ನಿಮ್ಮ ಇಂಪ್ರೂವ್ಮೆಂಟ್ಸ್ ಎಷ್ಟಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸರಿ, ಹಾಗಾದರೆ ಇವತ್ತಿನ ಸೆಷನಲ್ಲಿ ಇಷ್ಟೇ. ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ರಿಗೂ, ಧನ್ಯವಾದ.